ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟೆಕ್ ಕನ್ನಡ. ಟಾಟಾ ಕರ್ವ್ EV ರಿವ್ಯೂ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೋಡಿ. ಸೊ ಇವತ್ತು ಎಲ್ಲರೂ ವೆಯ್ಟ್ ಮಾಡ್ತಿರೋಂಥ ಕರ್ವ್ ಐಸ್ ಇಂಟರ್ನಲ್ ಕಂಬಷನ್ ಇಂಜಿನ್, ಅದು ಕೂಡ ಡೀಸೆಲ್ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಟಾಪ್ ಆ್ಯಂಡ್ ವೇರಿಯಂಟ್, ಅಕಂಪ್ಲಿಷ್ಡ್ ಪ್ಲಸ್ ಎ ವೇರಿಯಂಟ್ ಇದು. ಕರ್ವ್ನಲ್ಲಿ ನಿಮಗೆ ಟೋಟಲ್ ಆಗಿ ಬರುವಂಥ ವೇರಿಯಂಟ್ಸ್ 4: ಸ್ಮಾರ್ಟ್, ಪ್ಯೂರ್, ಕ್ರಿಯೇಟಿವ್ ಮತ್ತು ಅಕಂಪ್ಲಿಷ್ಡ್. ಸೊ ಫುಲ್ಲಿ ಟಾಪ್ ಆ್ಯಂಡ್, ಅದರಲ್ಲೂ ಕೂಡ ಅಡಾಸ್ ಇರುವಂಥ ವೆಹಿಕಲ್ ಇದು. ಲೆವೆಲ್ 2 ಅಡಾಸ್ ಬರುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ 3 ಇಂಜಿನ್ ಆಪ್ಷನ್ ಕೂಡ ಬರುತ್ತೆ. 2 ಪೆಟ್ರೋಲ್, ಅದು ಕೂಡ ಟರ್ಬೋ ಪೆಟ್ರೋಲ್, ಮತ್ತು 1 ಡೀಸೆಲ್ ಇಂಜಿನ್ ಬರುತ್ತೆ. ಸೊ ಹೊಸದಾಗಿ ಒಂದು ಪೆಟ್ರೋಲ್ ಇಂಜಿನ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಕೊನೆಯದಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಬಗ್ಗೆ ಇನ್ ಡೀಟೈಲ್ ಆಗಿ ಒಂದು ರಿವ್ಯೂ ನೋಡೋಣ. ಎಕ್ಸ್ಟೀರಿಯರ್ ಅಲ್ಲಿ ಏನಿದೆ, ಇಂಟೀರಿಯರ್ ವೈಸ್ ಹೇಗಿದೆ. ಸೊ ನೀವು ಈವನ್ ಕರ್ವ್ EVದು ನೀವು ರಿವ್ಯೂ ನೋಡಿದ್ರು ಕೂಡ ಇದರಲ್ಲೂ ಕೂಡ ತುಂಬ ಚೇಂಜಸ್ ಇದೆ. ಇಂಟೀರಿಯರ್ ಅಂತೂ ನಿಮಗೆ ಅದರಲ್ಲಿ ಏನು ಲೈಟ್ ಥೀಮ್ ನೋಡಿದ್ರೆ ಇದರಲ್ಲಿ ಡಾರ್ಕ್ ಥೀಮ್ ನೋಡ್ತೀರಾ. ಸೊ ರಿವ್ಯೂನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಮಾಡಬೇಕಿರೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ನಮ್ಮ ಪೇಜ್ ಇನ್ಸ್ಟಾಗ್ರಾಮ್ನಲ್ಲಿ ಇದೆ, ಅದಕ್ಕೆ ಫಾಲೋ ಮಾಡಿ. ಈಗ ಡೈರೆಕ್ಟ್ ರಿವ್ಯೂಗೆ ಹೋಗೋಣ. ಮೊದಲು ಒಂದು ಇಂಟ್ರೋ ನೋಡ್ಕೊಂಬಂದ್ಬಿಡಿ. ಟಾಟಾ ಮೋಟರ್ಸ್ ಅವರು ಕರ್ವ್ನ ಅಟ್ಲಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಮಾಡಿದ್ದಾರೆ. ಅಟ್ಲಾಸ್ ಅಂದರೆ ಅಡಾಪ್ಟಿವ್ ಟೆಕ್ ಫಾರ್ವರ್ಡ್ ಲೈಫ್ ಸ್ಟೈಲ್ ಆರ್ಕಿಟೆಕ್ಚರ್ ಅಂತ. ಸೊ ಟಾಟಾ ಮೋಟರ್ಸ್ ಅವರು ಮುಂದೆ ಬರುವಂಥ ಕಾರ್ಗಳಲ್ಲಿ ಮೇ ಬಿ ಅಟ್ಲಾಸ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಬೋದು. ಯಾಕಂದರೆ ಅವ್ರು ಹೇಳೋ ರೀತಿ ಈ ಅಟ್ಲಾಸ್ ಪ್ಲಾಟ್ಫಾರ್ಮ್ ತುಂಬ ಫ್ಲೆಕ್ಸಿಬಲ್ ಆಗಿದೆ, ಮತ್ತು ಈ ಪ್ಲಾಟ್ಫಾರ್ಮ್ ಮೇಲೆ ಬೇರೆ ಬೇರೆ ಕಾರ್ನ ಬಾಡಿ ಫ್ರೇಮ್ ಬಿಲ್ಡ್ ಮಾಡ್ಬೋದು. ಕರ್ವ್ನ ಪ್ರೈಸಸ್ ತಿಳ್ಕೊಳ್ಳೋದಕ್ಕೆ ನಮಗೂ ಕುತೂಹಲ ಇದೆ, ಆ್ಯಂಡ್ ನಿಮಗೂ ತುಂಬ ಕುತೂಹಲ ಇದೆ ಅಂತ ಗೊತ್ತು. ಬಟ್ ಕರ್ವ್ ಆ್ಯಕ್ಚುಲಿ ಸೆಪ್ಟೆಂಬರ್ 2ನೇ ತಾರೀಕು ಲಾಂಚ್ ಆಗ್ತಾ ಇದೆ, ಮತ್ತು ಅವತ್ತೇ ಇದರ ಪ್ರೈಸಸ್ ರಿವೀಲ್ ಆಗುತ್ತೆ. ಕರ್ವ್ನ ಫ್ರಂಟ್ ಫೇಶಿಯಾ ಹೇಗಿದೆ? ಫುಲ್ ಕರ್ವಿಯಾಗೇ ಇದೆ. ಸೊ ಕರ್ವ್ ಅಂತ ನೇಮಿಂಗ್ ಮೇ ಬಿ ಟಾಟಾದವರು ಇದನ್ನು ಡಿಸೈನ್ ಮಾಡಿದ್ಮೇಲೆ ಕೊಟ್ಟಿರ್ಬೋದು. ಫುಲ್ ಕರ್ವಿಯಾಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಗಾಡಿಗಳಲ್ಲಿ, ನಮ್ಮ ಟಾಟಾ ಗಾಡಿಗಳಲ್ಲೂ ಕೂಡ ಸ್ಕೂಪ್ಡ್ ಔಟ್ ಡಿಸೈನ್ ನೋಡ್ತೀರಾ ಬಾನೆಟ್ ಮೇಲೆ. ಇದರಲ್ಲಿ ಸ್ಕೂಪ್ಡ್ ಔಟ್ ಡಿಸೈನ್ ಅಷ್ಟಾಗಿ ಕಾಣೋದಿಲ್ಲ, ಬಾನೆಟೇ ತುಂಬ ಕರ್ವಿಯಾಗಿದೆ. ಜೊತೆಗೆ ಇದರಲ್ಲಿ ಟಾಟಾ ಲೋಗೋ ಏನಿದೆ ಡಿಫ್ರೆಂಟಾಗಿ ನೋಡೋದಕ್ಕೆ ಸಿಗುತ್ತೆ. ಸೊ ಏನು ಕ್ರೋಮ್ನ ಟಾಟಾ ಲೋಗೋ ನೋಡ್ತಿದ್ರಿ ಮುಂಚೆ ಬರುವಂಥ ಗಾಡಿಗಳಲ್ಲಿ, ಅದು ಈಗ ರೀಪ್ಲೇಸ್ ಆಗಿದೆ. ಜೊತೆಗೆ ಗ್ರಿಲ್ನ ಡಿಸೈನ್ ಅಂತೂ ಮಸ್ತ್ ಇದೆ ಅಂತ ಹೇಳ್ಬೋದು. ತುಂಬಾನೇ ಕ್ರೋಮ್ನ ಯೂಸ್ ಮಾಡಿದ್ದಾರೆ. ಫುಲ್ ಗ್ರಿಲ್ಲೇನೆ ಕ್ರೋಮ್ ಇಲ್ಲ, ಬಟ್ ಅದರಲ್ಲಿ ಯೂಸ್ ಮಾಡಿರುವಂಥ ಸ್ಟ್ರಿಪ್ಸ್ ನೋಡಿ ಯಾವ ರೀತಿ ಕೂಲಾಗಿ ಕಾಣ್ತಿದೆ ಅಂತ. ಜೊತೆಗೆ ಇದರಲ್ಲಿ ಕನೆಕ್ಟೆಡ್ DRLs ಕೂಡ ಬರುತ್ತೆ. DRL ಅಂದರೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಅಂತ. ಅದನ್ನು ಏನು ಕೊಡ್ತಾರೆ ಅಂದರೆ, ಸೊ ಮಾರ್ನಿಂಗ್ ಟೈಮಲ್ಲಿ ವೆಹಿಕಲ್ ರೋಡ್ ಮೇಲೆ ಹೋಗಬೇಕಾದ್ರೆ ಬೇಗ ಐಡೆಂಟಿಫೈ ಆಗಲಿ. ಜೊತೆಗೆ ಬೇರೆ ವೆಹಿಕಲ್ಸ್ ಅವರು ರೇರ್ ವ್ಯೂ ಮಿರರಲ್ಲಿ ನೋಡಿದ್ರೆ ಸೊ ಗಾಡಿ ಈಸಿಯಾಗಿ ನೋಟಿಸ್ ಆಗುತ್ತೆ, ಯಾವುದೋ ವೆಹಿಕಲ್ ಬರ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಅಂತ ಹೇಳ್ತಾರೆ. ಆ್ಯಂಡ್ ಇದು ಎಂಡ್ ಟು ಎಂಡ್ ಇರೋದು ನೋಡ್ಬೋದು, ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿವರೆಗೂ ಇದೆ. ಜೊತೆಗೆ ಈ DRL ಸೀಕ್ವೆನ್ಷಿಯಲ್ LED ಟರ್ನ್ ಇಂಡಿಕೇಟರ್ಸ್ ಆಗಿ ವರ್ಕ್ ಆಗುತ್ತೆ. ನೋಡಿ ಯಾವ ರೀತಿ ಇಲ್ಲಿಂದ ಬ್ಲಿಂಕ್ ಆದರೆ ಇಲ್ಲಿಂದ ತನಕ ಎಂಡ್ ಆಗುತ್ತೆ. ತುಂಬ ಕೂಲ್ ಆಗಿದೆ. ಆ್ಯಂಡ್ ಕೊನೆಯಲ್ಲಿ ಇದು ಎಂಡ್ ಆಗಿರೋದು ನೋಡಿ 5 ಸ್ಟ್ರಿಪ್ಸ್ ಕೊಟ್ಟಿದ್ದಾರೆ. 1 2 3 4 5 ಸೈಡಿಂದ ನೋಡಿದ್ರೆ ಈಸಿಯಾಗಿ ನೋಟಿಸ್ ಆಗುತ್ತೆ ಈ DRLs. ಸೊ ಈ ಕನೆಕ್ಟೆಡ್ DRLಸ್ಗೆ ವೆಲ್ಕಮ್ ಅಂಡ್ ಗುಡ್ ಬೈ ಫಂಕ್ಷನ್ ಕೂಡ ಇದೆ. ಅದನ್ನು ತೋರಿಸಬೇಕು ಅಂದರೆ ನಾನು ಸ್ವಲ್ಪ ಸೈಡ್ಗೆ ಹೋಗ್ತೀನಿ. ರಿಮೋಟ್ನಲ್ಲಿ ಅನ್ಲಾಕ್ ಬಟನ್ ಪ್ರೆಸ್ ಮಾಡ್ತೀನಿ, ನೋಡಿ ಯಾವ ರೀತಿ ಆ್ಯನಿಮೇಷನ್ ಬರುತ್ತೆ ಅಂತ. ಸೊ ನೀವೇನಾದರೂ ಗಾಡಿ ಹತ್ರ ಹೋಗಿ ಅನ್ಲಾಕ್ ಮಾಡಿದ್ದೀರಾ ಅಂದರೆ ಅದು ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಸೊ ಟಾಟಾದವರು ಇದನ್ನು ಈಗ ಬರ್ತಿರೋಂಥ ಅವರ ಎಲ್ಲ ಗಾಡಿಗಳಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈವನ್ ಟೈಲ್ ಲ್ಯಾಂಪಲ್ಲೂ ಕೂಡ ಈ ಫಂಕ್ಷನ್ ಇದೆ. ಲಾಕ್ ಮಾಡಿದ್ರೆ ಗುಡ್ ಬೈ ಫಂಕ್ಷನ್ ಬರುತ್ತೆ. ನೋಡಿ ಇದು ಆ್ಯನಿಮೇಷನ್ ಯಾವ ರೀತಿ ಕಾಣುತ್ತೆ ಅಂತ. ತುಂಬ ಕೂಲಾಗಿದೆ ಅಲ್ಲ? ಸೊ ಕರ್ವ್ನ ಫ್ರಂಟ್ ಫೇಶಿಯಾ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಲೇಬೇಕು. ಇನ್ನು ಬೇರೆ ಟಾಟಾ ಗಾಡಿಗಳಲ್ಲಿ ಏನು ಕೀ ಫಾಬ್ ನೋಡಿದ್ರಿ ಅದು ಈಗ ಚೇಂಜ್ ಆಗಿದೆ. ಕರ್ವ್ನಲ್ಲಿ ಡಿಫ್ರೆಂಟ್ ಆಗಿರುವಂಥ ಪ್ರೀಮಿಯಂ ಕೀ ಫಾಬ್ ಕೊಟ್ಟಿದ್ದಾರೆ. ಸೊ ಈ ರಿಮೋಟ್ ಒಂದು ತುಂಬ ಚೆನ್ನಾಗಿದೆ. ಇದರಲ್ಲಿ ಲಾಕ್, ಟೈಲ್ ಗೇಟ್ ರಿಲೀಸರ್, ಫಾಲೋ ಮಿ ಹೋಮ್ ಬಟನ್, ಜೊತೆಗೆ ಅನ್ಲಾಕ್ ಬಟನ್ ಇದೆ. ಸೊ ಈ ಫಾಲೋ ಮಿ ಹೋಮ್ ಬಟನ್ನ ಪ್ರೆಸ್ ಮಾಡಿದ್ರೆ ಲೈಟ್ಸ್ ಆನ್ ಆಗುತ್ತೆ. ಇದೇನಕ್ಕೆ ಅಂತಂದರೆ, ನೀವೇನಾದರೂ ಗಾಡಿನ ಕತ್ಲಲ್ಲಿ ದೂರ ನಿಲ್ಲಿಸ್ಬಿಟ್ಟಿರ್ತೀರಾ, ಗಾಡಿ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಅಥವಾ ಗಾಡಿಯಿಂದ ಮನೆ ಹತ್ರ ಹೋಗಬೇಕು ಇಲ್ಲ ಎಲ್ಲಾದರೂ ಹೋಗಬೇಕು ಅಂದರೆ ಇಳಿದು ನೀವು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಲೈಟು 30 to 60 ಸೆಕೆಂಡ್ ಅದು ಆನಲ್ಲಿರುತ್ತೆ. ಸೊ ಅವಾಗ ನೀವು ಈಸಿಯಾಗಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ಬೋದು. ಅದು ಟೈಮಿಂಗ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಕಂಪ್ಲೀಟ್ ಗಾಡಿ ಬಗ್ಗೆ ರಿಲೇಟ್ ಆಗಿರುವಂಥ ಸೆಟ್ಟಿಂಗ್ನೆಲ್ಲ ಸಿಸ್ಟಮಲ್ಲಿ ಮಾಡ್ಕೋಬೋದು. ಇನ್ನು ರಿಮೋಟ್ನ ಬ್ಯಾಕ್ ಸೈಡ್ನಲ್ಲಿ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಒಂದು ಕೀ ಕೂಡ ಇದೆ, ಎಮರ್ಜೆನ್ಸಿ ಟೈಮ್ನಲ್ಲಿ ಯೂಸ್ ಮಾಡ್ಕೋಬೋದು. ಇದನ್ನು ರಿಮೂವ್ ಮಾಡೋದು ಈಸಿ. ಆ್ಯಂಡ್ ಏನಾದರೂ ಬ್ಯಾಟ್ರಿ ಡೆಡ್ ಆಯಿತು ಅಂದ್ಕೊಳ್ಳಿ, ಆ ಟೈಮಲ್ಲಿ ಗಾಡಿ ಒಳಗೆ ಹೋಗೋದಕ್ಕೆ ತುಂಬ ಈಸಿ ಇರುತ್ತೆ. ಅಥವಾ ಈ ಕೀ ಫಾಬ್ದು ಬ್ಯಾಟ್ರೀಸ್ ಎಲ್ಲ ಏನಾದರೂ ಡೌನ್ ಆಯಿತು ಅಂದರೆ ಈ ಕೀನ ಯೂಸ್ ಮಾಡ್ಕೊಂಡು ಒಳಗೆ ಹೋಗ್ಬೋದು. ಇನ್ನು ಕರ್ವ್ನಲ್ಲಿರುವಂಥ ಪ್ರತಿಯೊಂದು ಲೈಟೂ LED ಎಲ್ಲೂ ಹ್ಯಾಲೋಜನ್ ಬಲ್ಬ್ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ, ಇದು ಹೆಡ್ಲೈಟ್ ಲೋ ಬೀಮ್ ಹೈ ಬೀಮ್ಗೆ ಒಂದೇ ಯೂನಿಟ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ
ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಅದು ಕೂಡ LED ನಲ್ಲಿದೆ. ಸೊ 2 ಬಲ್ಬ್ಸ್ ಯೂಸ್ ಮಾಡಿದ್ದಾರೆ. ಇನ್ನು ಇಲ್ಲಿ ಏರ್ ಕರ್ಟೈನ್ಸ್ ಇದೆ. ಸೊ ಗಾಡಿ ಮೂವ್ ಆಗಬೇಕಾದ್ರೆ ಬಂದಂಥ ಏರ್ ಈಸಿಯಾಗಿ ಪಾಸ್ ಆಗುತ್ತೆ, ಯಾವುದೇ ಡ್ರ್ಯಾಗ್ನ ಕ್ರಿಯೇಟ್ ಮಾಡೋದಿಲ್ಲ. ಈವನ್ ಏರ್ ನಾಯ್ಸ್ ಆಗಿರ್ಬೋದು ಅಥವಾ ಟೈರ್ ನಾಯ್ಸ್ ಆಗಿರ್ಬೋದು ಅದನ್ನ ಕಂಪ್ಲೀಟ್ ಆಗಿ ರಿಡ್ಯೂಸ್ ಮಾಡುತ್ತೆ. ಇನ್ನು ಈ ಫಾಗ್ ಲ್ಯಾಂಪಿಗೆ ಕಾರ್ನರಿಂಗ್ ಫಂಕ್ಷನ್ ಕೂಡ ಇದೆ. ಇನ್ನು ಕರ್ವ್ ಅಕಂಪ್ಲಿಷ್ಡ್ ಪ್ಲಸ್ ಎ ವೇರಿಯಂಟ್ ನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫ್ರಂಟ್ ಅಲ್ಲೂ ಕ್ಯಾಮ್ರಾ ಕೊಟ್ಟಿದ್ದಾರೆ. ಜೊತೆಗೆ ಟೋಟಲ್ ಗಾಡಿನಲ್ಲಿ ಎಕ್ಸ್ಟೀರಿಯರ್ ನೋಡ್ಬೋದು, ಫುಲ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಸೊ ಈ ಕಲರ್ ಒಂದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಏನಂದರೆ ಇದಕ್ಕೆ ಮ್ಯಾಟ್ ಕ್ಲಾಡಿಂಗ್ಸ್ನ ಕೊಟ್ಟಿದ್ದಾರೆ, ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಸೊ ಈ ಕರ್ವಿಗೆ ಈ ಗ್ಲಾಸಿ ಬ್ಲ್ಯಾಕ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನನಗೊಂದು ತುಂಬ ಇಷ್ಟ ಆಯಿತು. ಇನ್ನು ಬಂಪರ್ನ ಡಿಸೈನ್ ನೋಡಿ, ಇದು ಕೂಡ ತುಂಬ ಕೂಲ್ ಆಗಿದೆ. ಸೊ ಈ ವಿನಲ್ಲಿ ಏನು ನೋಡ್ತೀರಾ ಅದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆ ಗ್ರಿಲ್ನ ಓಪನಿಂಗ್ಸ್ ಕೂಡ ತುಂಬ ಜಾಸ್ತಿನೇ ಇದೆ, ಯಾಕಂದರೆ ಇದರಲ್ಲಿರೋದು ಐಸ್ ಇಂಟರ್ನಲ್ ಕಂಬಷನ್ ಇಂಜಿನ್. ಸೊ ಕೂಲ್ ಆಗಬೇಕಾಗುತ್ತೆ, ರೇಡಿಯೇಟರ್ ಇರುತ್ತೆ. ಅದ್ರ ಜೊತೆ ಈ ಡಿಸೈನ್ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಕ್ರೋಮ್ ಸ್ಟ್ರಿಪ್ಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಗಾಡಿನಲ್ಲಿ ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ, ಅದು ಸಿಲ್ವರ್ ಕಲರಲ್ಲಿದೆ. ಸೊ ಈವನ್ ರೇರ್ ಬಂಪರಲ್ಲೂ ಕೂಡ ಸಿಲ್ವರ್ ಕಲರ್ನ ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ. ಸೊ ಇಷ್ಟು ಫ್ರಂಟ್ ಫೇಶಿಯಾ ಬಗ್ಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಫಂಕ್ಷನ್ ಇದೆ, ಏನಂದರೆ ಹೆಡ್ ಲ್ಯಾಂಪ್ಸಿಗೆ ಆಟೋಮೆಟಿಕ್ ಫಂಕ್ಷನ್ ಇದೆ. ಸೊ ಇದೇನು ಎಲ್ಲ ಗಾಡಿನಲ್ಲಿರುತ್ತೆ ಅಂತ ನೀವು ಕೇಳ್ಬೋದು. ಹೈ ಬೀಮ್ ಅಸಿಸ್ಟ್ ಕೂಡ ಇದೆ, ಏನು ಅಂತ ಕೇಳ್ತೀರಾ. ಸೊ ನಾರ್ಮಲ್ ಆಗಿ ತುಂಬ ಜನ ಹೇಳಿದ್ರಿ ನಿಮ್ಮ ವೀಡಿಯೋದಲ್ಲಿ ಹೇಳಿ ಬ್ರೋ. ಸೊ ತುಂಬ ಜನ ಹೈ ಬೀಮಲ್ಲೇ ಹೋಗ್ತಾರೆ, ಲೋ ಬೀಮ್ ಮಾಡೋದಿಲ್ಲ. ಈವನ್ ನಾವು ಡಿಪ್ ಮಾಡಿದ್ರು ಅವ್ರು ಮಾಡಲ್ಲ ಅಂತ. ಸೊ ಇದರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಗೊತ್ತಾ. ಸೊ ನೀವೇನಾದರೂ ಫುಲ್ ಹೈ ಬೀಮಲ್ಲಿ ಕ್ರೂಸ್ ಮಾಡ್ತಿರ್ತೀರಾ, ಆಪೋಸಿಟ್ ಒಂದು ವೆಹಿಕಲ್ ಬಂದು ಅದ್ರ ಲೈಟ್ ಏನಾದರೂ ಈ ವೆಹಿಕಲ್ ಡಿಟೆಕ್ಟ್ ಮಾಡಿದ್ರೆ ಸೊ ಆಟೋಮೆಟಿಕ್ ಆಗಿ ಅದು ಲೋ ಬೀಮ್ಗೆ ಸ್ವಿಚ್ ಆಗುತ್ತೆ. ಆ ವೆಹಿಕಲ್ ಪಾಸ್ ಆಗೋವರೆಗೂ ಲೋ ಬೀಮಲ್ಲೇ ಇರುತ್ತೆ. ಸೊ ಆ ವೆಹಿಕಲ್ ಪಾಸ್ ಆಗ್ತಿದ್ದಾಗೆ ಹೈ ಬೀಮ್ಗೆ ಸ್ವಿಚ್ ಆಗುತ್ತೆ. ಸೊ ಈ ರೀತಿ ಅಪ್ಕಮಿಂಗ್ ಎಲ್ಲ ಕಾರ್ಸ್ನಲ್ಲೂ ಫೀಚರ್ ಬಂದ್ರಂತೂ ನಿಜವಾಗ್ಲೂ ಯಾರು ಹೈ ಬೀಮಲ್ಲಿ ಹೋದ್ರೂ ನಿಮಗೆ ಪ್ರಾಬ್ಲಮ್ಮೇ ಇರಲ್ಲ. ಬೈಕರ್ಸ್ಗೆ ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನಂತೂ ನಿಜವಾಗ್ಲೂ ಕಾರ್ನ ಡ್ರೈವ್ ಮಾಡಬೇಕಾದ್ರೆ ನೈಟ್ ಟೈಮ್ನಲ್ಲಿ ಎಸ್ಪೆಷಲಿ ಬೈಕರ್ಸ್ ಏನಾದರೂ ಬಂದರೆ ಅವರು ಹೈ ಬೀಮಲ್ಲೇ ಇರಲಿ, ನಾನು ಲೋ ಬೀಮ್ಗೆ ಸ್ವಿಚ್ ಮಾಡ್ತೀನಿ. ಯಾಕಂದರೆ ಬೈಕ್ ಓಡಿಸ್ಬೇಕಾದ್ರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನಿಜ ನನಗೆ ಗೊತ್ತು. ರೋಡಂತೂ ಏನೂ ಕಾಣಲ್ಲ, ರೋಡ್ ಯಾವುದು ಮಣ್ಣು ಯಾವುದು ಏನೂ ಗೊತ್ತಾಗಲ್ಲ. ಈವನ್ ಗಾಡಿ ಎಷ್ಟೋ ಸಲ ಮಣ್ಣಿಗೆ ಇಳಿದು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಫೀಚರ್ಸ್ ಇರೋದ್ರಿಂದ ಆ ಥರ ಆಕ್ಸಿಡೆಂಟ್ಸ್ ಆಗೋದು ಕಮ್ಮಿ ಆಗುತ್ತೆ. ಇದರಲ್ಲಿ ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಬರುತ್ತೆ. ಆಟೋಗೆ ಸ್ವಿಚ್ ಮಾಡಿಬಿಟ್ರೆ ಸೊ ಆಟೋಮೆಟಿಕ್ ಮಳೆ ಬರ್ತಿದ್ದಾಗೆ ವೈಪರ್ಸ್ ಆನ್ ಆಗುತ್ತೆ. ಇನ್ನು ಇದರಲ್ಲಿ ಲೆವೆಲ್ 2 ಅಡಾಸ್ ಇರೋದ್ರಿಂದ ಬಂಪರಲ್ಲಿ ಒಂದು ರೆಡಾರ್ ಇದೆ, ಜೊತೆಗೆ ಇಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಕರ್ವ್ನ ಡೈಮೆನ್ಷನ್ಸ್ ಏನಿದೆ, ಸೊ ಈ ಲೆಂತ್ ಬಂದು 4.3 ಮೀಟರ್ ಬರುತ್ತೆ. ಆ್ಯಂಡ್ ವಿಡ್ತ್ 1.8 ಮೀಟರ್. ಆ್ಯಂಡ್ ಈ ಗಾಡಿಯ ಹೈಟ್ 1.6 ಮೀಟರ್ ಬರುತ್ತೆ. ಇನ್ನು ವೀಲ್ ಬೇಸ್ ಅಂದರೆ ಈ ವೀಲ್ನ ಸೆಂಟರಿಂದ ಈ ವೀಲ್ನ ಸೆಂಟರ್ಗೆ 2.56 ಮೀಟರ್ ಬರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಜನ ಕೇಳ್ತೀರಾ. ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ 190 mm ಇದೆ. ಬಟ್ ನೋಡೋದಕ್ಕೆ ಅದಕ್ಕಿಂತ ಜಾಸ್ತಿ ಇದೆ ಅಂತ ಫೀಲ್ ಬರ್ತಾ ಇದೆ. ವೀಲ್ ಸೈಜ್ ನೋಡಿ 18 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೂ ಕೂಡ ನೀವು ಇ ವಿಯಿಂದ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದ್ರ ಡಿಸೈನ್ ಅಂತೂ ಪ್ಯಾಟರ್ನ್ ಅಂತೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಏರೋ ಇನ್ಸರ್ಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಅಂದರೆ ನೋಡಿ ವೆಹಿಕಲ್ ಮೂವ್ ಆಗಬೇಕಾದ್ರೆ ಈ ಗಾಳಿ ಏನು ಪಾಸ್ ಆಗುತ್ತೆ ಅದು ಏನು ಡ್ರ್ಯಾಗ್ ಕ್ರಿಯೇಟ್ ಮಾಡದೇ ಇರಲಿ, ಸೌಂಡ್ ಕ್ರಿಯೇಟ್ ಮಾಡದೇ ಇರಲಿ ಅನ್ನೋ ಕಾರಣಕ್ಕೆ ಏರೋ ಇನ್ಸರ್ಟ್ಸ್ನ ಕೊಟ್ಟಿರ್ತಾರೆ. ಸೊ ಈ ಪಾರ್ಟ್ನೇ ಏರೋ ಇನ್ಸರ್ಟ್ಸ್ ಅಂತ ಹೇಳೋದು. ಬಟ್ ಇದೆಲ್ಲ ಅಲಾಯ್ಸ್ ನೋಡಿ, ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರ್ನ ಯೂಸ್ ಮಾಡಿದ್ದಾರೆ. ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಇದು. ಮತ್ತು ಟೈರ್ನ ಸೈಜ್ 215/55 R18 ಇದೆ. R18 R ಅಂದರೆ ರೇಡಿಯಲ್ ಟೈರ್, 18 ಅಂದರೆ 18 ಇಂಚ್ ವೀಲ್ ಅಂತ. ಅಂದರೆ ಈ ಡಿಸ್ಟೆನ್ಸ್ ಇದೆಯಲ್ಲ ಇನ್ನರ್ ಸೈಡ್, ಈ ಡಯಾಮೀಟರ್ 18 ಇಂಚ್ ಇರುತ್ತೆ. ಸೊ ಇದನ್ನು ಹೀಗೆ ರೀಡ್ ಮಾಡೋದು. ಜೊತೆಗೆ ಈ ಥರ ಟೆಕ್ನಿಕಲ್ ವರ್ಡ್ಸ್ ಆಗಿರ್ಬೋದು, ಆಟೋಮೊಬೈಲ್ ರಿಲೇಟೆಡ್ ಯಾವುದೇ ಕಂಟೆಂಟ್ ಆಗಿರ್ಬೋದು ನಮ್ಮ ಕಾರ್ಟೆಕ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿದೆ, ಈಗಲೇ ಹೋಗಿ ಫಾಲೋ ಮಾಡಿ. ಸೊ ಒಳ್ಳೆ ಕಂಟೆಂಟ್ನ ನಾವು ಹಾಕ್ತಿರ್ತೀವಿ. ಇನ್ನು ಈ ಗಾಡಿನಲ್ಲಿ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಕ್ಲಾಡಿಂಗ್ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಆ್ಯಂಡ್ ಅದು ಕೂಡ ಫುಲ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗಲ್ಲಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಗಾಡಿಗೆ ಒಳ್ಳೆ ಲುಕ್ ಕೊಡ್ತಾ ಇದೆ, ರಗಡ್ ಲುಕ್ ಅಂತಲೇ ಹೇಳ್ಬೋದು. ಸೇಮ್ ಕ್ಲಾಡಿಂಗ್ ಏನಿದೆ ಫುಲ್ ಬಾಡಿನಲ್ಲಿ ನೋಡ್ಬೋದು. ಸೈಡ್ ಪ್ರೊಫೈಲ್ ಆಗಿರ್ಬೋದು, ಇನ್ನು ರೇರ್ ಪ್ರೊಫೈಲ್ ಆಗಿರ್ಬೋದು, ಎಲ್ಲ ಕಡೆ ನಿಮಗೆ ಸೇಮ್ ಪಿಯಾನೋ ಬ್ಲ್ಯಾಕ್ ಫಿನಿಷ್ನ ಯೂಸ್ ಮಾಡಿದ್ದಾರೆ. ಇನ್ನು ಇಲ್ಲಿ ಕರ್ವ್ನ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಕ್ರೋಮ್ನಲ್ಲಿದೆ. ಇನ್ನು ವಿಂಡೋ ಲೈನಲ್ಲಿ ಕ್ರೋಮ್ನ ಸ್ಟ್ರಿಪ್ ಕೊಟ್ಟಿದ್ದಾರೆ. ಸೊ ಸೇಮ್ ನೀವು ಇ ವಿನಲ್ಲಿ ನಿಮ್ಗೆ ಏನು ತೋರಿಸ್ದೆ ಪಿಯಾನೋ ಬ್ಲ್ಯಾಕ್ ಫಿನಿಷ್ನ ಸ್ಟ್ರಿಪ್ ಕೊಟ್ಟಿದ್ದಾರೆ. ಬಟ್ ಅದೇ ನೀವು ಕರ್ವ್ ಐಸಿಗೆ ಹೋದರೆ ಕ್ರೋಮ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ತುಂಬ ಕೂಲ್ ಆಗಿದೆ. ಇನ್ನು ಬಿ ಪಿಲ್ಲರ್ ಬ್ಲ್ಯಾಕ್ಔಟ್ ಆಗಿದೆ. ಇನ್ನು ಸಿ ಪಿಲ್ಲರ್ ಬಗ್ಗೆ ಹೇಳೋ ಆಗಿಲ್ಲ. ಕೂಪೆ ಡಿಸೈನ್ನ ನೋಡ್ತಾ ಇದ್ದೀರಾ. ಸೊ ಬ್ಯಾಕ್ ಸೈಡಿಂದ ನೋಡೋದಕ್ಕೆ ಎಕ್ಸಾಕ್ಟ್ಲಿ ನಿಮಗೆ ಲ್ಯಾಂಬೋರ್ಗಿನಿ ಉರುಸ್ ಥರನೇ ಕಾಣುತ್ತೆ. ಜೊತೆಗೆ BMW X5 X6 ನೋಡಿ. ಸೊ ಸೇಮ್ ಕೂಪೆ ಡಿಸೈನ್. ಸೊ ನಮ್ಮ ಭಾರತದ ಟಾಟಾ ಮೋಟರ್ಸ್ನ SUV ಕೂಪೆ ಇದು. ಇನ್ನು ಈ ಗಾಡಿನಲ್ಲಿ ನಿಮಗೆ 44 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಇದೆ. ಇನ್ನು ಲಿಡ್ ಬಂದು ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಇನ್ನು ಆಟೋ ಫೋಲ್ಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಓವರ್ ವಿಮ್ ಕೊಟ್ಟಿದ್ದಾರೆ. ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ 2 ಓವರ್ ವಿಮ್ನಲ್ಲಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಈ ಗಾಡಿನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. ಇಲ್ಲಿ ಒಂದು ಸಿಂಬಲ್ ಇದೆ, ಇದು ಆ್ಯಕ್ಚುಲಿ ಬ್ಲಿಂಕ್ ಆಗುತ್ತೆ. ಇದನ್ನು ಅಡಾಸ್ಗೋಸ್ಕರ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಹೈವೇನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಲೈನಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಯಾವುದಾದ್ರು ಗಾಡಿ ಇನ್ನೊಂದು ಲೈನಲ್ಲಿ ಪಕ್ಕದ ಲೈನಲ್ಲಿ ಪಾಸ್ ಆಯಿತು ಅಂದರೆ ಆ ಲೈಟು ಬ್ಲಿಂಕ್ ಆಗುತ್ತೆ.
ಸೊ ಆಗ ನಿಮಗೆ ನೋಟಿಫೈ ಆಗುತ್ತೆ ಯಾವುದೋ ಗಾಡಿ ಪಾಸ್ ಆಗ್ತಾ ಇದೆ, ಸೊ ನಾನು ಲೇನ್ನ ಚೇಂಜ್ ಮಾಡಬಾರ್ದು ಅಂತ. ಅದ್ರ ಜೊತೆ ಇದರಲ್ಲಿ ಹೊಸ್ದಾಗಿ ಕೊಟ್ಟಿರೋದಂದರೆ ಡೋರ್ ಹ್ಯಾಂಡಲ್ಸ್ ಏನು ಇಲ್ಲಿವರೆಗೂ ನೋಡ್ತಾ ಇದ್ರಿ ಆ ಥರ ಡೋರ್ ಹ್ಯಾಂಡಲ್ಲೇ ಇಲ್ಲ, ಫ್ಲಶ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡೋದು ಹೇಗೆ ಅಂದರೆ ಗಾಡಿ ಅನ್ಲಾಕ್ ಮಾಡಿದ್ಮೇಲೆ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಹೇಳಿದ್ರೆ ಓಪನ್ ಆಗುತ್ತೆ. ಸೊ ಇದು ಪೂರ್ತಿ ಸಾದಾ ಇದೆ. ನೈಟ್ ಟೈಮ್ನಲ್ಲಿ ಡೋರ್ ಹ್ಯಾಂಡಲ್ ಎಲ್ಲಿದೆ ಅಂತ ಗೊತ್ತಾಗಲ್ಲ ಅಂತ ನೀವು ಹೇಳ್ಬೋದು, ಬಟ್ ಎಲ್ಲ ಡೋರ್ ಹ್ಯಾಂಡಲ್ಸ್ಗೂ ಲೈಟ್ ಕೂಡ ಇದೆ. ಸೊ ನೀವು ಅನ್ಲಾಕ್ ಮಾಡ್ತಿದ್ದಾಗ ಈ ಲೈಟ್ ಬರುತ್ತೆ, ಸೊ ಈಸಿಯಾಗಿ ಡೋರ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಎಲ್ಲಿ ಪ್ರೆಸ್ ಮಾಡಬೇಕು, ಹೇಗೆ ಓಪನ್ ಮಾಡಬೇಕು ನಿಮಗೆ ಗೊತ್ತಾಗುತ್ತೆ. ಸೊ SUV ಕೂಪೇನ ನೋಡ್ತಾ ಇದ್ದೀರಾ, ಈ ಡಿಸೈನ್ ಅಂತೂ ಎಲ್ರಿಗೂ ಇಷ್ಟ ಆಗುವಂಥ ಡಿಸೈನ್. ತುಂಬ ಜನ ಬಂದು ನೋಡಿ ಈ ಕರುನ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಫ್ಯಾನ್ ಆಗಿ ತುಂಬ ಜನ ಬುಕ್ ಮಾಡ್ತಾ ಇರುವಂಥ ವೆಹಿಕಲ್ ಇದು. ಸೊ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಸ್ವಲ್ಪ ಹಿಂದೆಯಿಂದ ತೋರಿಸೋಣ, ಹಂಗೆ ಝೂಮ್ ಔಟ್ ಆಗಿ. ಸೊ ಈಗ ನೋಡಿ ಹೇಗೆ ಕಾಣ್ತಾ ಇದೆ ಡಿಸೈನ್ ಅಂತ ನೋಡಿ. ಈಗ ಲೈಟ್ನ ಆನ್ ಮಾಡ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, LED ಟೈಲ್ ಲ್ಯಾಂಪ್, ತುಂಬ ಕೂಲ್ ಆಗಿದೆ. ಇದನ್ನೇ ಎಲ್ಲರೂ ಇಷ್ಟಪಡ್ತಿರೋವಂಥದ್ದು. ಜೊತೆಗೆ ಈ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿರೋದ್ರಿಂದ ಟಾಪ್ ನಾಚ್ ವ್ಯೂ. ರೋಡ್ ಮೇಲೆ ಈ ಗಾಡಿ ಹೋಗ್ತಿದ್ರೆ ನಿಜವಾಗ್ಲೂ ಎಲ್ಲರೂ ಒಂದ್ಸಲಿ ತಿರುಗಿ ನೋಡ್ತಾರೆ, ಯಾವುದು ಇದು ಉರುಸ್ ಹೋಗ್ತಾ ಇದೆಯಲ್ಲ ಅಂತ. ನಿಜವಾಗ್ಲೂ ಇದು ಉರುಸಲ್ಲ, ಇದು ನಮ್ಮ ಟಾಟಾ ಮೋಟರ್ಸ್ನ ಕರ್ವ್ನ ಬ್ಯಾಡ್ಜಿಂಗ್ ಕ್ರೋಮ್ನಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಟಾಟಾ ಲೋಗೋ, ಇಲ್ಲಿ ರಿವರ್ಸ್ ಕ್ಯಾಮ್ರಾ ಇದೆ ಆ್ಯಂಡ್ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಆಗಿ ಮುಂಚೆ ಬರ್ತಿದ್ದಂಥ ಕಾರ್ಗಳಲ್ಲೆಲ್ಲ ಇಲ್ಲಿ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ನೋಡ್ತಿದ್ರಿ, ಈಗ ಅದು ಇಲ್ಲಿಗೆ ರೀಪ್ಲೇಸ್ ಆಗಿದೆ. ಆ್ಯಂಡ್ ಇದು ಒಂದು SUV ಕೂಪೆ ಆಗಿರೋದ್ರಿಂದ ಇದು ಸ್ಲೋಪಿಂಗ್ ರೂಫ್ ಲೈನ್ ಇದೆ. ಇದಕ್ಕೆ ವೈಪರ್ನ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಡಿಫಾಗರ್ನ ಕೊಟ್ಟಿದ್ದಾರೆ. ಈವನ್ ಸೆಡಾನ್ಗಳಲ್ಲೂ ನೀವು ವೈಪರ್ ನೋಡಲ್ಲ, ಜಸ್ಟ್ ಡಿಫಾಗರ್ ಇರುತ್ತೆ. ಡಿಫಾಗರ್ ಏನಕ್ಕೆ ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಒಳಗೆ ಫಾಗ್ ಆಗುತ್ತೆ, ಸೊ ಗ್ಲಾಸ್ ಎಲ್ಲ ವಿಸಿಬಿಲಿಟಿ ಕಳ್ಕೊಂಬಿಡುತ್ತೆ, ನಿಮ್ಗೇನು ಕಾಣಲ್ಲ. ಅಂಥ ಟೈಮ್ನಲ್ಲಿ ಈ ಡಿಫಾಗರ್ ಆನ್ ಮಾಡಿದ್ರೆ ಅದೆಲ್ಲ ಕರ್ಗೋಗುತ್ತೆ, ಸೊ ಈಸಿ ವಿಸಿಬಿಲಿಟಿ ಇರುತ್ತೆ. ಜೊತೆಗೆ ಸ್ಪಾಯ್ಲರ್ ನೋಡಿ ಚಿಕ್ಕದಾಗಿದೆ. ಆ್ಯಂಡ್ ಈ ಗಾಡಿಗೆ ಆಕ್ಸೆಸರಿಯಾಗಿ ಸ್ಪಾಯ್ಲರ್ ಕೂಡ ನೀವು ಫಿಟ್ ಮಾಡಿಸ್ಕೋಬೋದು. ಸ್ಪಾಯ್ಲರ್ ಹಾಕಿದ್ರು ಅಂತೂ ನಿಜವಾಗ್ಲೂ ಬೇರೆ ಲೆವೆಲ್ ಗಾಡಿ ಅಂತಲೇ ಹೇಳ್ಬೋದು, ಆ ಥರ ಕಾಣುತ್ತಿದ್ದು. ಇನ್ನು ಬಂಪರ್ ಬಗ್ಗೆ ಹೇಳೋದಾದರೆ ಇದು ಕೂಡ ಫುಲ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗಲ್ಲಿದೆ. ಜೊತೆಗೆ 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಕಿಡ್ ಪ್ಲೇಟ್ ಸಿಲ್ವರ್ ಕಲರ್ನಲ್ಲಿದೆ. ಟೈಲ್ ಗೇಟ್ ಹೇಗೆ ಓಪನ್ ಮಾಡೋದು, 4 ಥರ ಆಪ್ಷನ್ ಇದೆ ನಿಮಗೆ. ಸೊ ರಿಮೋಟ್ನಲ್ಲಿ ಇಲ್ಲೊಂದು ಬಟನ್ ಇದೆ, ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೈಲ್ ಗೇಟ್ ರಿಲೀಸ್ ಆಗುತ್ತೆ. ಅಥವಾ ಇಲ್ಲಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟೈಲ್ ಗೇಟ್ ರಿಲೀಸರ್ ಇದೆ, ಸೊ ಅದನ್ನು ಪ್ರೆಸ್ ಮಾಡಿದ್ರು ಓಪನ್ ಆಗುತ್ತೆ. ಆ್ಯಂಡ್ ಕಾರ್ನ ಒಳಗೆ ಡಿಜಿಟಲ್ ಬಟನ್ ಕೂಡ ಇದೆ, ಜಸ್ಟ್ ಅದನ್ನು ಪ್ರೆಸ್ ಮಾಡಿದ್ರೆ ಟೈಲ್ ಗೇಟ್ ರಿಲೀಸ್ ಆಗುತ್ತೆ. ಅಥವಾ ಗೆಸ್ಟರ್ ಕಂಟ್ರೋಲ್ ಕೂಡ ಇರೋದ್ರಿಂದ ಜಸ್ಟ್ ಈ ರೀತಿ ಸ್ಲೈಡ್ ಮಾಡಿದ್ರೆ ಟೈಲ್ ಗೇಟ್ ಓಪನ್ ಆಗುತ್ತೆ. ನೋಡಿ ಹೇಗೆ ಓಪನ್ ಆಯ್ತು ಅಂತ. ಸೊ ಈಗಂತೂ ರಿಸ್ಕ್ ತೊಗೊಳ್ಳೋದೇ ಬೇಕಿಲ್ಲ. ಈ ಒಂದು ಟೈಲ್ ಗೇಟ್ ಓಪನ್ ಮಾಡೋದಕ್ಕೆ 4 ಥರ ಆಪ್ಷನ್ ಇದೆ ಕರ್ವ್ನಲ್ಲಿ. ಇನ್ನು ಬೂಟ್ ಸ್ಪೇಸ್ ನೋಡಿ, ಕರ್ವಲ್ಲಿ 500 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ಸೊ ಒಳಗೆ ಕೂರ್ಬೋದಾ ನೋಡಿ, ನನ್ನಂತವ್ರು ಇನ್ನೂ ಎಷ್ಟು ಜನ ಕೂರ್ಬೋದು? ನನ್ನ ಪ್ರಕಾರ ಇನ್ನೂ 3 ಜನನ ಆರಾಮಾಗಿ ಕೂರಿಸ್ಬೋದಾ? ಸ್ಪೇಸ್ ಎಷ್ಟಿದೆ ನೋಡಿ. ಎಲ್ಲಾದರೂ ನಾವು ಹೋಗ್ತೀವಲ್ಲ ಲಾಂಗ್ ಟ್ರಿಪ್ಸ್ಗಳು ನಾರ್ತ್ ಇಂಡಿಯಾಗೆ ಎಲ್ಲ, ಆ ರೀತಿ 10 ದಿನ ಟ್ರಿಪ್ ಹೋಗಬೇಕು ಅಂದರೆ ಈ ಥರ ವೆಹಿಕಲ್ ಇರಬೇಕು. ಆರಾಮಾಗಿ ಒಂದು 15 ಡೇಸ್ ಲಗೇಜ್ನ ಇದರಲ್ಲಿ ಕ್ಯಾರಿ ಮಾಡ್ಬೋದು. ಸೊ ಈಗ ಇಳಿಯೋಣ. ಇನ್ನು ಬೂಟ್ನಲ್ಲಿ ಏನೆಲ್ಲ ಫಂಕ್ಷನ್ಸ್ ಇದೆ, ಒಂದು ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಂಡ್ 1 kg ಕೆಪಾಸಿಟಿ ಇರುವಂಥ 4 ಹುಕ್ಸ್ ಇದೆ. ಸೊ ಈ ಸೈಡಲ್ಲೂ ಇದೆ. ಸೊ ಏನಾದರೂ ಹ್ಯಾಂಗ್ ಮಾಡುವಂಥದ್ದಿದ್ದರೆ ಕವರ್ಸ್ ಏನಾದರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು. ಜೊತೆಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ ನೋಡಿ. ಇಲ್ಲೂ ಕೂಡ ನೀವೇನಾದರೂ ಈಸಿಯಾಗಿ ಇಡ್ಬೋದು, ಮೊಬೈಲ್ ಇಡ್ಬೋದು. ಸೊ ಮೊಬೈಲೆಲ್ಲ ಇಲ್ಲಿ ಇಡೋದು ಬೇಕಿಲ್ಲ, ಒಳಗಡೆ ನಿಮಗೆ ಡೋರ್ ಪಾಕೆಟ್ಸ್ ಇದೆ, ಅಲ್ಲಿ ಇಡ್ಬೋದು. ಏನಾದರೂ ಹೈಡ್ ಮಾಡೋಂಥ ಐಟಮ್ಸ್ ಇದ್ದರೆ ಈಸಿಯಾಗಿ ಬೇರೆ ಕಡೆಯಿಂದ ಇಲ್ಲಿಗೆ ತರ್ಬೋದು ನೋಡಿ. JBLನ ಸಬ್ವೂಫರ್ ಇದೆ ಲೆಫ್ಟ್ ಸೈಡ್ನಲ್ಲಿ ನೋಡಿ. ಈ ಗಾಡಿನಲ್ಲಿ ಟೋಟಲ್ ಆಗಿ 9 ಸ್ಪೀಕರ್ಸ್ ಬರುತ್ತೆ, 1 ಸಬ್ವೂಫರ್ ಅದು ಬೂಟಲ್ಲಿದೆ ಆ್ಯಂಡ್ 4 ಟ್ವಿಟರ್ 4 ಸ್ಪೀಕರ್ಸ್ ಇದೆ. ಸೌಂಡ್ನ ಒಳಗಡೆ ಕೇಳಿಸ್ತೀನಿ, ನಿಜವಾಗ್ಲೂ ಫ್ಯಾನ್ ಆಗಿಬಿಡ್ತೀರಾ. ಆ್ಯಂಡ್ ಪಾರ್ಸಲ್ ಶೆಲ್ಫ್ ಇದೆ, ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಆ್ಯಂಡ್ ಇಲ್ಲೊಂದು ಬಟನ್ ಇದೆ. ಏನಿರ್ಬೋದು, ಇವನ್ನ ಪ್ರೆಸ್ ಮಾಡಿದ್ರೆ ಟೈಲ್ ಗೇಟ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಇನ್ನು ಬಂಪರ್ನಲ್ಲಿ 2 ಸೈಡ್ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ, ಜೊತೆಗೆ ರಿವರ್ಸಿಂಗ್ ಲ್ಯಾಂಪ್ ಇದೆ. ಇನ್ನು ಅದರ ಹೌಸಿಂಗ್ ನೋಡಿ ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿದೆ. ಇದು ಟೋಟಲ್ ಆಗಿ ಒಂದು ಕ್ರೀಸ್ಡ್ ಡಿಸೈನ್ ಅಂತ ಹೇಳ್ಬೋದು. ಇನ್ನು ಕರ್ವ್ನ ಇಂಟೀರಿಯರ್ ಹೇಗಿದೆ, ಸೊ ನೀವೇನು ಕರ್ವ್ EVದು ಇಂಟೀರಿಯರ್ ನೋಡಿದ್ರಿ, ಲೈಟ್ ಥೀಮ್ಡ್ ಇಂಟೀರಿಯರ್ ಅಂತ ಹೇಳ್ಬೋದು. ಬಟ್ ಈ ಗಾಡಿನಲ್ಲಿ ನಿಜವಲ್ಲೂ ತುಂಬ ಚೆನ್ನಾಗಿದೆ. ಡಾರ್ಕ್ ಥೀಮ್ ಯೂಸ್ ಮಾಡಿದ್ದಾರೆ. ಇದಕ್ಕೆ ಡಿಫ್ರೆಂಟ್ ಕಲರ್ ಕೋಡ್ ಹೇಳ್ತಾರೆ ಟಾಟಾದವರು, ಬಟ್ ನಾನು ಮರೂನ್ ಅಂತ ಹೇಳ್ತೀನಿ ನೋಡಿ. ಅದು ಇವನ್ ಒಂಥರ ಪರ್ಪಲ್ ಕಲರ್ ಥರನೂ ಇದೆ ಶೇಡು. ಬಟ್ ಟೋಟಲ್ ಆಗಿ ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರೋದು ರಿವ್ಯೂನಲ್ಲಿ ತೈ ಸಪೋರ್ಟ್ ಇಲ್ಲ ಅಂತ. ಯಾರು ಹೇಳ್ತಾ ಇರೋ ತೈ ಸಪೋರ್ಟ್ ಇಲ್ಲ ಅಂತ ನೋಡಿ, ಇದ್ರದ್ದು ಎಕ್ಸ್ಟೆನ್ಷನ್ ಇದೆ ಆ್ಯಂಡ್ ಇದನ್ನು ಕರ್ವ್ ಏನು ಮಾಡಿದ್ದಾರೆ ಆರಾಮಾಗಿ ಕಾಫಿಗೆ ತೈಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಅದನ್ನು ತಿಳಿಸ್ತೀನಿ ಒಳಗೆ ಕೂತ್ಕೊಂಡು. ಅದಕ್ಕಿಂತ ಮುಂಚೆ ಡೋರ್ ಇಂಟೀರಿಯರ್ ನೋಡ್ಬಿಡೋಣ. ಇನ್ನು ಡೋರ್ ಇಂಟೀರಿಯರ್ ನಿಮಗೆ ಸಿಮಿಲರ್ ಅಂತ ಅನ್ನಿಸ್ತಾ ಇರ್ಬೋದು. ಯಾವ ಗಾಡಿನಲ್ಲಿ ನೋಡಿದ್ದಾರೆ ಹೇಳಿದನ್ನು, ಟಾಟಾ ನೆಕ್ಸಾನಲ್ಲಿ. ಸೊ ಸೇಮ್ ಡಿಸೈನ್ನ ಇದರಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ತುಂಬಾ ಪಾರ್ಟ್ ಶೇರಿಂಗ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಇನ್ನು ಸೇಮ್ ಡಿಸೈನ್, ಕ್ರೋಮ್ ಡೋರ್ ಹ್ಯಾಂಡಲ್, ಲಾಕ್ ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇರುವಂಥ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಜೊತೆಗೆ
ಪವರ್ ವಿಂಡೋ ಕಂಟ್ರೋಲ್ ಇದೆ. ಇದಕ್ಕೆ ಇಲ್ಯುಮಿನೇಷನ್ ಇರಬೇಕಿತ್ತು, ಸೊ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ಆರ್ಮ್ ಪ್ಯಾಡ್ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಲೆದರ್ ಯೂಸ್ ಮಾಡಿದ್ದಾರೆ. ಲೆದರ್ ಅಂದರೆ ಪ್ಯೂರ್ ಲೆದರ್ ಇರೋದಿಲ್ಲ, ಸೊ ಇದನ್ನು ಲೆದರೆಟ್ ಅಂತ ಹೇಳ್ತಾರೆ, ಏನಂದರೆ ಆರ್ಟಿಫಿಷಿಯಲ್ ಲೆದರ್. ಜೊತೆಗೆ ದೊಡ್ಡದಾಗಿರೋಂಥ ಪಾಕೆಟ್ ಇದೆ, ಆರಾಮ್ಸೆ 1 ಲೀಟರ್ ವಾಟರ್ ಬಾಟಲ್ ಇಲ್ಲಿ ಇಡಿಸುತ್ತೆ. ಆ್ಯಂಡ್ ಇಲ್ಲಿ ಟ್ವಿಟರ್ ಇದೆ, ಆ್ಯಂಡ್ ಇಲ್ಲಿ JBLನ ಸ್ಪೀಕರ್ ಕೊಟ್ಟಿದ್ದಾರೆ. ಇನ್ನು ಸೀಟ್ ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ. ಇದರ ರಿಕ್ಲೈನ್ ಆ್ಯಂಗಲ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಫರ್ಟ್ ಕೊಡುತ್ತೆ. ಒಂದು ಸಿಡಾನಲ್ಲಿ ಕೂತ್ಕೊಂಡಿರುವಂಥ ಫೀಲ್ ಕೊಡುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಆಲ್ರೆಡಿ ನಾನು ಕೂತು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಸೊ ಹಾಗಾಗಿ ಕಂಫರ್ಟಬಲ್ ಅಂತ ನನಗನ್ನಿಸ್ತು. ಆ್ಯಂಡ್ ಈಗ ಡೈರೆಕ್ಟಾಗಿ ಒಳಗೆ ಕೂರೋಣ. ತುಂಬ ಜನ ಡೌಟ್ ಏನಂದರೆ ಕಂಫರ್ಟ್ ಇಲ್ಲ, ತೈ ಸಪೋರ್ಟ್ ಇಲ್ಲ ಅಂತ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಆಲ್ಮೋಸ್ಟ್ ಫುಲ್ ತೈವರೆಗೂ ಕವರ್ ಆಗಿದೆ. ಮೇ ಬಿ 6 ಫೀಟ್ಗಿಂತ ಜಾಸ್ತಿ ಹೈಟ್ ಇರೋರಿಗೆ ಹಿಂಸೆ ಆಗ್ಬೋದು. ಇನ್ನು ಈ ಸೀಟ್ ಫುಲ್ ಹಿಂದೆ ಇರೋದ್ರಿಂದ ಸೊ ನೀ ರೂಮ್ ಸಫಿಷಿಯೆಂಟ್ ಇದೆ, ಲೆಗ್ ರೂಮ್ ಸ್ವಲ್ಪ ಕಮ್ಮಿ ಇದೆ. ಬಟ್ 3 ಜನ ಅಫ್ಕೋರ್ಸ್ ಆರಾಮಾಗಿ ಕೂರ್ಬೋದು. ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ ನನ್ನ ಕೈಗೂ ಆ ಡೋರ್ಗೂ ಅಂತ. ಸೊ ಸ್ಪೇಸ್ ಒಂದು ತುಂಬ ಜಾಸ್ತಿ ಇದೆ, ಆರಾಮಾಗಿ ಕೂತ್ಕೋಬೋದು. ಲಾಂಗ್ ರೂಟ್ ಏನಾದರೂ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ಒಳ್ಳೆ ಕಂಫರ್ಟ್ ಇರುತ್ತೆ. ಆ್ಯಂಡ್ ಇದರಲ್ಲಿರುವಂಥ ಸೀಟ್ನ 2 ಸ್ಟೆಪ್ ನೀವು ರಿಕ್ಲೈನ್ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಟೋಟಲಿ ಹಿಂದಕ್ಕಿದೆ, ಕಂಫರ್ಟಬಲ್ ಆಗಿರುತ್ತೆ. ಅದೇ ನೀವು ಫ್ರಂಟಿಗೆ ತೊಗೊಂಡು ಒಂದ್ಸಲ ಪ್ರೆಸ್ ಮಾಡಿದ್ರೆ ನೋಡಿ ಈಗ ಆ್ಯಂಗಲ್ ಎಷ್ಟಿದೆ ಅಂತ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಈಸಿಯಾಗಿ. ಈ ಸೀಟ್ ಫುಲ್ ಹಿಂದೆ ಇದೆ, ಇದು ಸ್ವಲ್ಪ ಮುಂದೆ ಇದೆ. ಸೊ ಈ ಕಂಫರ್ಟ್ ಬೇಕಿರೋರು ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಪ್ಪ ನನಗೆ ಪೂರ್ತಿ ಹಿಂದಕ್ಕೆ ಬೇಕು ಅಂದರೆ ಫುಲ್ ಹೋಯ್ತು, ಸೊ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ ಆ ಲಾಕ್ ಇದೆಯಾ ಇಲ್ವ ಅಂತ ನಿಮಗೆ ಒಂದ್ಸಲ ಕ್ಲಿಯರ್ ಮಾಡ್ಬಿಡ್ತೀನಿ. ನೋಡಿ, ಇಲ್ಲಿ 2 ಸ್ಟೆಪ್ಪು ಅದು ಲಾಕ್ ಆಗುತ್ತೆ. ಒಂದು ಇಲ್ಲಿ ಲಾಕ್ ಆಗುತ್ತೆ, ಇನ್ನೊಂದು ಇಲ್ಲಿಗೆ ಲಾಕ್ ಆಗುತ್ತೆ. ಸೊ ಅವಾಗ ಅದರ ರಿಕ್ಲೈನ್ ಆ್ಯಂಗಲ್ ಸೆಟ್ ಆಗುತ್ತೆ. ಇನ್ನು ಬೂಟ್ ಸ್ಪೇಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಹೇಗೆ 60-40 ಸ್ಪ್ಲಿಟ್ ಇದೆ, ಇದು 40%, ಇದು 60%. ಅದೇ ನೀವು ಈ ರೀತಿ ಫೋಲ್ಡ್ ಮಾಡಿ ಬೂಟ್ ಸ್ಪೇಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಇದು ಫ್ಲಾಟ್ ಫೋಲ್ಡ್ ಆಗಿಲ್ಲ. ಅದೇ ಇಲ್ಲಿರುವಂಥ ಸೀಟ್ನ ಈ ರೀತಿ ಲಿಫ್ಟ್ ಮಾಡ್ಬೋದು. ಲಿಫ್ಟ್ ಮಾಡಿದ್ಮೇಲೆ ಇಲ್ಲಿ ಸ್ಪೇಸ್ ಆಯಿತು. ಮತ್ತೆ ಈ ಲಿವರ್ನ ಪ್ರೆಸ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡಿದ್ರೆ ಫ್ಲ್ಯಾಟ್ ಫೋಲ್ಡ್ ಆಯಿತು. ನೋಡಿ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ. ಈಸಿಯಾಗಿ ಇಬ್ಬರೇನಾದರೂ ಲಾಂಗ್ ರೂಟ್ ಹೋಗ್ತಾ ಇದ್ದೀರಾ ಅಂದರೆ ತುಂಬ ಲಗೇಜ್ನ ಕ್ಯಾರಿ ಮಾಡ್ಬೋದು, ಅಥವಾ ಇಲ್ಲಿ ಬೆಡ್ ಹಾಕೊಂಡು ಮಲ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ಆ್ಯಂಡ್ ಈವನ್ ನಾನು ಕೂದಿರೋಂಥ ಸೀಟ್ನು ಕೂಡ ಇದೇ ರೀತಿ ಫೋಲ್ಡ್ ಮಾಡ್ಬೋದು. ಇನ್ನು ಹಿಂದೆ ಕೂರುವಂಥವ್ರಿಗೆ ಸೇಫ್ಟಿ ಪರ್ಪಸ್ 3 ಪಾಯಿಂಟ್ ಸೀಟ್ ಬೆಡ್ನ ಕೊಟ್ಟಿದ್ದಾರೆ. ಆ್ಯಂಡ್ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ ಬರುತ್ತೆ. ಆಂಕರೇಜ್ ಪಾಯಿಂಟ್ಸ್ ಇದೆ ಒಳಗಡೆ. ಸೊ ಇಲ್ಲಿ ಕಾಣ್ತಾ ಇದೆ, ಆ್ಯಕ್ಚುಲಿ ರೆಡ್ ಕಲರ್ ಕಾಣ್ತಿದೆಯಲ್ಲ ಅದು. ಅಲ್ಲಿಗೆ ಚಿಕ್ಕ ಮಕ್ಕಳ ಸೀಟ್ನ ಈಸಿಯಾಗಿ ಮೌಂಟ್ ಮಾಡ್ಬೋದು. ಮೌಂಟ್ ಮಾಡಿ ಅವರ ಸೇಫ್ಟಿನೂ ನೀವು ನೋಡಬೇಕಾಗತ್ತೆ. ಜೊತೆಗೆ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟಿಚಿಂಗ್ ಡಿಸೈನ್ ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ. ಸೆಂಟರ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ, ಇದರಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ. ಆ್ಯಂಡ್ ಹಿಂದೆ ಕೂರುವಂಥವ್ರಿಗೆ 2 ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಕೋಟುಕ್ ಇದೆ, ಬಿ ಪಿಲ್ಲರ್ನಲ್ಲಿ ಕೋಟುಕ್ ಕೊಟ್ಟಿದ್ದಾರೆ. ರೈಟ್ ಸೈಡ್ ಬಿ ಪಿಲ್ಲರ್ನಲ್ಲಿ ಕೋಟುಕ್ ಇದೆ. ಜೊತೆಗೆ 2 ಸೈಡ್ನಲ್ಲಿ ಕ್ಯಾಬಿನ್ ಲ್ಯಾಂಪ್ LED ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಫ್ರಂಟ್ ಸೀಟ್ನ ಸೀಟ್ ಬೆಲ್ಟ್ ಏನಿದೆ ಇದರ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ. ಸೊ ಆ ಸೀಟ್ಗೂ ಇದೆ. ಇನ್ನು ಹಿಂದೆ ಕೂರುವಂಥವ್ರಿಗೆ AC ವೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಚಾರ್ಜಿಂಗ್ ಪೋರ್ಟ್ಸ್ ಕೊಟ್ಟಿದ್ದಾರೆ. ಸಿ ಟೈಪ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಇದೆ. ಬಟ್ ಈ ಗಾಡಿನಲ್ಲಿ ಫ್ರಂಟ್ 2 ಸೀಟ್ನಲ್ಲಿ ಪಾಕೆಟ್ಸ್ ಕೊಟ್ಟಿಲ್ಲ. ಪಾಕೆಟ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮೊಬೈಲ್ ಇಡೋದಕ್ಕೆ ಆಕ್ಚುಲಿ ಹಿಂದೆ ಕೂರುವಂಥವ್ರಿಗೆ ಸ್ಪೇಸ್ ಬೇಕಾಗುತ್ತೆ. ಸೈ ಸಪೋರ್ಟ್ ಓಕೆ, ಹೆಡ್ ರೂಮ್ ಹೇಗಿದೆ ನೋಡಿ, ಇನ್ನೂ 5 ಇಂಚ್ ಗ್ಯಾಪ್ ಇದೆ. 6 ಫೀಟ್ ಇರೋರಿಗೆ ಮೇ ಬಿ 1 ಇಂಚ್ ಗ್ಯಾಪ್ ಬಿಡ್ಬೋದೇನೋ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಬಲ್ಜ್ ಏನು ನೋಡ್ತಾ ಇದ್ದೀರಾ, ಇದು ಬಿಕಾಸ್ ಆಫ್ ಸನ್ ರೂಫ್. ನೀವು ಸನ್ ರೂಫ್ ಇಲ್ಲೇ ಇರೋಂಥ ವೇರಿಯಂಟ್ ತೊಗೊಂಡ್ರೆ ಸೊ ಈ ಬಲ್ಜ್ ಇರೋದಿಲ್ಲ. ಇನ್ನು ಡ್ರೈವರ್ ಡೋರ್ ಹ್ಯಾಂಡಲ್ ಇದು ಕೂಡ ಫ್ಲಶ್ ಇದೆ. ಜೊತೆಗೆ ಲೈಟ್ ಆಗಿರ್ಬೋದು, ಮತ್ತು ರಿಕ್ವೆಸ್ಟ್ ಸೆನ್ಸರ್ ಇದೆ. ಇನ್ನು ಪ್ರೆಸ್ ಮಾಡಿದ್ರೆ ಡೋರ್ಸ್ ಎಲ್ಲ ಲಾಕ್ ಆಗುತ್ತೆ ಮತ್ತು ಅನ್ಲಾಕ್ ಆಗುತ್ತೆ. ಈ ರೀತಿ ಡೋರ್ ಹೇಳಿದ್ರೆ ಈಸಿಯಾಗಿ ಓಪನ್ ಮಾಡ್ಬೋದು. ಇನ್ನು ಡೋರ್ ಇಂಟೀರಿಯರ್ ಆ್ಯಕ್ಚುಲಿ ಇದು ವೈಟ್ ಕಲರ್ ಅಲ್ಲ, ವೈಟ್ ಸ್ಟಿಕರಿಂಗ್ ಇದೆ ಅಷ್ಟೇ, ರಿಮೂವ್ ಮಾಡ್ಬೋದು. ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಇದೆ. ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ 1 ಟಚ್ ಡೌನ್ 1 ಟಚ್ ಅಪ್ ಫಂಕ್ಷನ್ ಇದೆ. ಇನ್ನು ಎಲ್ಲ ಕಂಟ್ರೋಲ್ಸ್ಗೂ ಇಲ್ಯುಮಿನೇಷನ್ ಕೊಡಬೇಕಿತ್ತು, ಇದರಲ್ಲಿ ಮಿಸ್ ಔಟ್ ಆಗಿದೆ. ಕ್ರೋಮ್ ಡೋರ್ ಹ್ಯಾಂಡಲ್ ಲಾಕ್ ಇದೆ. ಜೊತೆಗೆ ಇಲ್ಲಿ ಟ್ವಿಟರ್ ಇಲ್ಲ, ಎ ಪಿಲ್ಲರ್ನಲ್ಲಿ ಟ್ವಿಟರ್ನ ಕೊಟ್ಟಿದ್ದಾರೆ, ಆ ಸೈಡು ಅಷ್ಟೇ. ಇನ್ನು ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಆ್ಯಂಡ್ ಬಾಟಲ್ ಹೋಲ್ಡರ್, ಮ್ಯಾಪ್ ಪಾಕೆಟ್, ಮತ್ತು ಇಲ್ಲಿ ಛತ್ರಿ ಇಡೋದಕ್ಕೆ ಜಾಗ ಕೂಡ ಇದೆ. 2 ಡೋರ್ಗೂ ನೀವು ಛತ್ರಿ ಇಡ್ಬೋದು. ಮಳೆಗಾಲದಲ್ಲಿ ಒಂದು ಚಿಕ್ಕ ಛತ್ರಿ ತೊಗೊಂಡು ಆರಾಮ್ಸೆ ಇಲ್ಲಿಡೋ ಆಪ್ಷನ್ ಕೂಡ ಇದೆ. ಇನ್ನು ಫ್ರಂಟ್ 2 ಡೋರ್ನಲ್ಲಿ ರಿಫ್ಲೆಕ್ಟರ್ಸ್ ಕೂಡ ಇದೆ ನೋಡಿ, ಈಗಲೂ ಅದು ಶೈನಿಂಗ್ ಬರ್ತಾ ಇದೆ. ಸೊ ನೈಟ್ ಟೈಮ್ನಲ್ಲಿ ನೀವೇನಾದರೂ ರೋಡ್ ಸೈಡ್ ಗಾಡಿ ನಿಲ್ಲಿಸಿ ಈ ಡೋರ್ ಓಪನ್ ಮಾಡಿದರೆ ಹಿಂದೆಯಿಂದ ಬರ್ತಿರೋಂಥ ವೆಹಿಕಲ್ಸ್ಗೆ ಈಸಿಯಾಗಿ ನೋಟಿಸ್ ಆಗುತ್ತೆ ಯಾವುದೋ ಕಾರ್ದು ಡೋರ್ ಓಪನ್ ಆಗಿದೆ ಅಂತ. ಇನ್ನು ಡ್ರೈವರ್ ಸೀಟ್ ಏನಿದೆ ಇದಕ್ಕೆ 6 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆಪ್ಷನ್ ಇದೆ. ಆ್ಯಂಡ್ ಫ್ರಂಟ್ 2 ಸೀಟ್ಗೆ ಏನು ಹೇಳಿ ವೆಂಟಿಲೇಷನ್ಸ್ ಇದೆ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಗಾಳಿ ಬರುತ್ತೆ, ಕೂಲ್ ಏರ್ ಪಾಸ್ ಆಗುತ್ತೆ. ಲಾಂಗ್ ರೂಟ್ ಟ್ರಿಪ್ ಹೋಗ್ತಿದ್ರೆ ಮಾತ್ರ ಆ್ಯಂಡ್ ಬೇಸಿಗೆಗಾಲದಲ್ಲಿ ಬೆನ್ನೂರಿ ಬರೋದು ಮತ್ತು ಸೆಕೆ ಆಗೋದು ಕಮ್ಮಿ ಆಗುತ್ತೆ. ಇನ್ನು ಸೀಟ್ನ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಫುಲ್ಲು ತಿಕ್ಕಾಗಿ ಕೊಟ್ಟಿದ್ದಾರೆ ಸೈಡ್ ಸಪೋರ್ಟು. ಈ ಕರು ಗಾಡಿನ ನೀವು ಒಂದು ಗಾರ್ಡ್ ಸೆಕ್ಷನಲ್ಲಿ ಓಡಿಸ್ಬೇಕಾದ್ರೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಈ ಸೀಟ್ನ ಸೈಡ್ ಸಪೋರ್ಟಿಂದ. ಆ್ಯಂಡ್ ಫ್ರಂಟಲ್ಲಿ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಈ ಥೀಮ್ ಮಾತ್ರ ತುಂಬ ಚೆನ್ನಾಗಿದೆ. ಸೇಮ್ ಥೀಮ್ನ ಡ್ಯಾಶ್ ಬೋರ್ಡಲ್ಲಿ ಕಂಟಿನ್ಯೂ ಮಾಡಿದ್ದಾರೆ, ಜೊತೆಗೆ ಸ್ಟೀರಿಂಗ್ ವೀಲ್ನಲ್ಲೂ ಕೊಟ್ಟಿದ್ದಾರೆ. ಈಗ ಡೈರೆಕ್ಟಾಗಿ ಒಳಗೆ ಕೂರೋಣ. ಸೊ ಮುಂದೆ ಇದು ಕಂಟಿನ್ಯೂ ಮಾಡೋಣ. ಇನ್ನು ಸ್ಟೇರಿಂಗ್ ವೀಲ್ 4 ಸ್ಪೋಕ್ ಇದೆ, ಲೆದರ್ ರ್ಯಾಪ್ ಕೊಟ್ಟಿದ್ದಾರೆ, ತುಂಬ ಗ್ರಿಪ್ಪಿ ಆಗಿದೆ, ಒಳ್ಳೆ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಫ್ಲ್ಯಾಟ್ ಬಾಟಮ್ ಕೂಡ ಇದೆ.
ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಬರುತ್ತೆ. ಒಂದು ಫೋನ್ ಇಲ್ಲಿ ಇಟ್ಟಿದ್ದಾರೆ ಅನ್ಬೇಕು, ಆ ರೀತಿ ಕಾಣುತ್ತೆ. ಬಟ್ ಜಸ್ಟ್ ಲೋಗೋ ಮಾತ್ರ ಲೈಟ್ ಬರುತ್ತೆ. ರೈಟ್ ಸೈಡ್ ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತೆ ಕ್ರೂಸ್ ಕಂಟ್ರೋಲ್ ನ ಬಟನ್ಸ್ ಇದೆ. ಜೊತೆಗೆ ಅಡಾಸ್ ರಿಲೇಟೆಡ್ ಬಟನ್ ಕೂಡ ಇದೆ. ಇಲ್ಲೇನಿದೆ ಲೇನ್ ಕೀಪ್ ಅಸಿಸ್ಟ್ ಬಟನ್ ಕೊಟ್ಟಿದ್ದಾರೆ. ಜೊತೆಗೆ ಲೆಫ್ಟ್ ಸೈಡ್ ನಲ್ಲಿ ಇನ್ಫೋಟೈನ್ಮೆಂಟ್ ಮತ್ತೆ ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಇನ್ನು ಈ ಸ್ಟೇರಿಂಗ್ ವೀಲ್ ನ ಹೈಟ್ ಮಾತ್ರ ಅಡ್ಜಸ್ಟ್ ಮಾಡ್ಬೋದು, ಅಂದ್ರೆ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಇದೆ. ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಟೆಲಿಸ್ಕೋಪಿಕ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇನ್ನು ಸೆಂಟರ್ ನಲ್ಲಿ ಹಾರ್ನ್ ಕೊಟ್ಟಿದ್ದಾರೆ. ಬಟ್ ಇದು ಸ್ಕ್ರೀನ್ ಅನ್ನು ಫೀಲ್ ಬರೋದ್ರಿಂದ ಇಲ್ಲಿ ಪ್ರೆಸ್ ಮಾಡೋಕ್ಕೆ ಬೇಜಾರಾಗುತ್ತೆ. ಆ್ಯಂಡ್ ಇದು ಫುಲ್ ಗ್ಲಾಸಿ ಇರೋದ್ರಿಂದ ಫಿಂಗರ್ ಪ್ರಿಂಟ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾರ್ನ್ನ ಲೆಫ್ಟ್ ಸೈಡ್ ರೈಟ್ ಸೈಡ್ ಏನು ನಮ್ಗೆ ಈಸಿ ಕನ್ವೀನಿಯಂಟ್ ಪ್ಲೇಸಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. 10 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕೊಟ್ಟಿದ್ದಾರೆ. ಸೊ ಇದರ ಥೀಮ್ ಮತ್ತು ಗ್ರಾಫಿಕ್ಸ್ ಒಂದು ತುಂಬ ಚೆನ್ನಾಗಿದೆ, ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಸೊ ಇದರಲ್ಲಿ ಟೋಟಲ್ ಗಾಡಿಗೆ ರಿಲೇಟ್ ಆಗಿರುವಂಥ ಪ್ರತಿಯೊಂದು ಡಾಟಾ ತೋರಿಸುತ್ತೆ. ITPMS ಇದೆ, ಅಂದರೆ ಇಂಟೆಲಿಜೆಂಟ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇದೆ. ಟೈರ್ ಪ್ರೆಷರ್ ಎಷ್ಟಿದೆ ಅಂತ ನೀವು ಇಲ್ಲಿಂದನೇ ನೋಡ್ಬೋದು. ಜೊತೆಗೆ ಸ್ಪೀಡ್ ತೋರಿಸುತ್ತೆ, RPM ಆಗಿರ್ಬೋದು, ಡಿಸ್ಟೆನ್ಸ್ ಟು MT ತೋರಿಸ್ತಾ ಇದೆ 115 ಕಿಲೋಮೀಟರ್. ಜೊತೆಗೆ ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ ನೋಡಿ. ಡ್ರೈವರ್ ಅಸಿಸ್ಟ್ ತೋರಿಸ್ತಾ ಇದೆ, ಅಂದರೆ ಇದು ಅಡಾಸ್ಗೆ ರಿಲೇಟ್ ಆಗಿರುವಂಥದ್ದು. ನೆಕ್ಸ್ಟ್ ವೆಹಿಕಲ್ ಇನ್ಫೋ, ಸೊ ಟೈರ್ ಪ್ರೆಷರ್ ತೋರಿಸ್ತಾ ಇದೆ. ಆ್ಯಂಡ್ ಇದರಲ್ಲಿ ಇನ್ಬಿಲ್ಟ್ ನ್ಯಾವಿಗೇಷನ್ ಕೂಡ ಇದೆ. ಶಾರ್ಕ್ ಫಿನ್ ಆಂಟೆನಾದಲ್ಲಿ GPS ಮಾಡ್ಯೂಲ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ತೋರಿಸ್ತಾ ಇದೆ ಪ್ರೆಸ್ ಓಕೆ ಟು ಎಂಟರ್ ಮ್ಯಾಪ್ ವ್ಯೂ ಅಂತ. ಇಲ್ಲಿ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಆಗಿದೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಬರುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಡಿಸ್ಪ್ಲೇ. ಸೊ ಇಲ್ಲಿ ಜಸ್ಟ್ ನಾನು ಓಕೆನ ಪ್ರೆಸ್ ಮಾಡ್ತೀನಿ, ಆ ವ್ಯೂ ಬರುತ್ತೆ ನೋಡಿ, ಮ್ಯಾಪ್ ಬಂತು. ಆ್ಯಂಡ್ ಒನ್ಸ್ ಅಗೇನ್ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ವ್ಯೂ ಸಿಗುತ್ತೆ. ಸೊ ನಾವು ಆರಾಮ್ಸೆ ಡ್ರೈವ್ ಮಾಡ್ಬೋದು. ಇಲ್ಲಿ ಈ ಡಿಸ್ಪ್ಲೇ ನೋಡೋ ಅವಶ್ಯಕತೆ ಇಲ್ಲ, ಅಥವಾ ಮೊಬೈಲ್ನ ಹೋಲ್ಡರ್ಗೆ ಹಾಕಿ ಅದನ್ನು ನೋಡೋ ಅವಶ್ಯಕತೆ ಇಲ್ಲ, ಅಥವಾ ಪಕ್ಕದಲ್ಲಿ ಕುಂತಿರೋರಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಕರೆಕ್ಟಾಗಿ ಹೇಳಿದ್ರೆ ಲೆಫ್ಟ್ ಟರ್ನ್ ಹಿಂದೆನೇ ಹೋಯ್ತು ಅಂತ ಕೇಳೋ ಅವಶ್ಯಕತೆನೂ ಇರೋದಿಲ್ಲ. ಇಲ್ಲಿ ನೋಡಿಕೊಂಡು ನಾವೇ ಡ್ರೈವ್ ಮಾಡ್ಬೋದು. ಒಳ್ಳೆ ಕಮಾಂಡಬಲ್ ಪೊಸಿಷನಲ್ಲಿ ಇದೆ. ಇವನ್ ಸೀಟ್ ಹೈಟ್ ಅಡ್ಜಸ್ಟ್ ಮಾಡಿಲ್ಲ, ಮೇ ಬಿ ಹೈಟ್ ಅಡ್ಜಸ್ಟ್ ಮಾಡಿದ್ರೆ ಈ ಲೆವೆಲ್ಗೆ ನಮ್ಮ ಐ ಇರುತ್ತೆ. ಸೊ ಹಾಗಾಗಿ ನೋಡಿ ಬಾನೆಟ್ ವ್ಯೂ ಕೂಡ ಕಾಣ್ತಾ ಇದೆ, ಅದರ ಟಿಪ್ ಕಾಣ್ತಾ ಇದೆ, ಜೊತೆಗೆ ಈ ವ್ಯೂನೂ ಇದೆ. ಅಕಸ್ಮಾತ್ ಇಲ್ಲೂ ಕೂಡ ನೋಡಿಕೊಂಡು ಡ್ರೈವ್ ಮಾಡ್ಬೋದು. ಟೋಟಲ್ ಆಗಿ ಡಿಸೈನ್ ಮಾಡಬೇಕಾದ್ರೆ ತುಂಬಾ ಪ್ರಾಸ್ಪೆಕ್ಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇನ್ನು ಅಕಾಂಪ್ಲಿಷ್ಡ್ ಪ್ಲಸ್ ಎ ವೇರಿಯಂಟ್ ಅಲ್ಲಿ 12.3 ಇಂಚ್ ಇರುವಂಥ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಬ್ಲೂಟೂತ್, FM ಪ್ರತಿಯೊಂದು ಆಪ್ಷನ್ ಇದೆ. ಸೊ ಟೋಟಲ್ ಆಗಿ ಅಮೆಜಾನ್ ಅಲೆಕ್ಸಾ ಕೂಡ ಇದರಲ್ಲಿ ಇನ್ಬಿಲ್ಟ್ ಆಗಿದೆ. ಆ್ಯಂಡ್ ಇದರಲ್ಲಿ ವಾಯ್ಸ್ ಕಮೆಂಟ್ ಕೂಡ ಇದೆ ನೋಡಿ. ಕ್ಲೋಸ್ ಸನ್ರೂಫ್, ಏರ್ ಕ್ವಾಲಿಟಿ ಇಂಡೆಕ್ಸ್ ತೋರಿಸ್ತಾ ಇದೆ, ಅಂದ್ರೆ ಏರ್ ಪ್ಯೂರಿಫೈಯರ್ ಕೂಡ ಕೊಟ್ಟಿದ್ದಾರೆ. JBL ಮೋಡ್ಸ್ ಇದೆ ನೋಡಿ, ಮೋಡ್ಸ್ ಅಲ್ಲಿ ಎಷ್ಟು ತರ ಆಪ್ಷನ್ಸ್ ಇದೆ ಅಂತ. ಇನ್ನು ಈ ಕಾರ್ನಲ್ಲಿ ಮೂಡ್ ಲೈಟಿಂಗ್ ಕೂಡ ಇದೆ. ಇನ್ನು ಇದರಲ್ಲಿ ಓವರ್ ದಿ ಏರ್ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಆಗುತ್ತೆ. ಯಾವುದೇ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ವೆಹಿಕಲ್ ರಿಲೇಟೆಡ್ ಸೆಟ್ಟಿಂಗ್ಸ್ ಆಗಿರ್ಬೋದು ನೋಡಿ, ಲೈಟ್ಸು ನಾನು ಹೇಳಿದೆ, ಅಪ್ರೋಚ್ ಲೈಟ್ ಏನಿದೆ, ಫಾಲೋ ಮಿ ಹೋಮ್ ಬಟನ್ 30 ಸೆಕೆಂಡ್ ಹತ್ತಿರಬೇಕಾ ಅಥವಾ 60 ಸೆಕೆಂಡ್ 90 ಸೆಕೆಂಡ್ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ DRL ನೋಡಿ ಆನ್ ಆಫ್ ಮಾಡ್ಬೋದು, ಅಲ್ಲಿ ಗ್ಲಾಸಲ್ಲಿ ಕಾಣ್ತಾ ಇದೆ. ಒಂದು ಫೀಚರ್ ಲೋಡೆಡ್ ಕಾರ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿರುವಂಥ ಮ್ಯೂಸಿಕ್ ಸಿಸ್ಟಮ್ ಅಂತೂ ಟಾಪ್ ನಾಚ್. ಸೊ ಮ್ಯೂಸಿಕ್ ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೊ ಮ್ಯೂಸಿಕ್ನ ಒಂದ್ಸಲಿ ಕೇಳಿಸ್ತೀನಿ, ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಅದೇ ನೀವು ಕನ್ನಡ ಹಾಡುಗಳನ್ನ ಕೇಳ್ಬಿಟ್ರಂತೂ ನಿಜವಾಗ್ಲೂ ಈ ಕಾರಿಂದ ಇಳಿಯೋದೇ ಇಲ್ಲ. ಇನ್ನು ಸೆಂಟ್ರಲ್ ಕನ್ಸೋಲ್ ನಲ್ಲಿ AC ವೆಂಟ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಮೂಡ್ ಲೈಟಿಂಗ್ ಇದೆ. ಅಂಡ್ ಇಲ್ಲಿ ಡಿಜಿಟಲ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಕೊಟ್ಟಿದ್ದಾರೆ. ಅಂಡ್ ಈ ಬಟನ್ ಏನಿದೆ, ಹಜಾರ್ಡ್ ಲೈಟ್ ಸ್ವಿಚ್, ಟೈಲ್ಗೇಟ್ ರಿಲೀಸರ್, ಸೆಂಟ್ರಲ್ ಲಾಕಿಂಗ್ ಸ್ವಿಚ್, ಮತ್ತೆ 360 ಡಿಗ್ರಿ ವ್ಯೂ ನೋಡೋದಕ್ಕೆ ಬಟನ್ ಇದೆ. ಅಂಡ್ ಫಾಗ್ ಲ್ಯಾಂಪ್ ಬಟನ್, ಇಲ್ಲಿ ಡಿಸೆಂಟ್ ಕಂಟ್ರೋಲ್, ಇಲ್ಲಿ C ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ. ಅಂಡ್ USB ಪೋರ್ಟ್ ಅಂಡ್ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಲಿವರ್. ಈ ಕಾರ್ನಲ್ಲಿ 1.5 ಲೀಟರ್ ಕ್ರಯೋಜೆಟ್ ಡೀಸೆಲ್ ಇಂಜಿನ್ ಇದೆ. ಅಂಡ್ ಇದು ಡ್ರೈವ್ ಮೋಡ್ ಸೆಲೆಕ್ಟರ್, 3 ಮೋಡ್ಸ್ ಬರುತ್ತೆ, GT, ಎಕಾನಮಿ ಮತ್ತೆ ಸ್ಪೋರ್ಟ್. ಚೇಂಜ್ ಮಾಡಿದ್ರೆ ವಾಯ್ಸ್ ನೋಟಿಫಿಕೇಶನ್ ಬರುತ್ತೆ, ಜೊತೆಗೆ ಈ ಮೂಡ್ ಲೈಟ್ ಕೂಡ ಚೇಂಜ್ ಆಗುತ್ತೆ ನೋಡಿ. Sport drive mode activated. Economy drive mode activated. City drive mode activated. ಇಲ್ಲಿ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಮತ್ತೆ ಆಟೋ ಹೋಲ್ಡ್ ಇದೆ, ವೈರ್ಲೆಸ್ ಚಾರ್ಜರ್, ಜೊತೆಗೆ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಅದರಲ್ಲೂ ಲೆದರ್ ರೇಟ್ ಕೊಟ್ಟಿರೋದು ನೋಡ್ಬೋದು. ಇದರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ಡ್ಯಾಶ್ಬೋರ್ಡ್ನ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಪ್ಯಾಟರ್ನ್ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ಗ್ಲೋ ಬಾಕ್ಸ್ ಬರುತ್ತೆ, ಸಫಿಷಿಯೆಂಟ್ ಸ್ಪೇಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಹುಲಿಯ ಚಿತ್ರ, ವ್ಯಾಲೆಟ್ ಹೋಲ್ಡರ್, ಕಪ್ ಹೋಲ್ಡರ್, ಪೆನ್ ಹೋಲ್ಡರ್ ಮತ್ತು ಟ್ರೇ ಇದೆ. ಇದರಲ್ಲಿ ಲೈಟ್ ಜೊತೆಗೆ ಕೂಲಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಕೋ ಡ್ರೈವರ್ಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ. ಡ್ರೈವರ್ ಸನ್ವೈಸರ್ನಲ್ಲಿ ಲೈಟು ಇಲ್ಲ ಅಥವಾ ವ್ಯಾನಿಟಿ ಮಿರರ್ ಇಲ್ಲ, ಜಸ್ಟ್ ಟಿಕೆಟ್ ಹೋಲ್ಡರ್ ಇದೆ. ಇದು ಒಂದು ಪ್ರೀಮಿಯಂ ಸೆಗ್ಮೆಂಟ್ ಕಾರ್ ಆಗಿರೋದ್ರಿಂದ 2 ಸನ್ವೈಸರ್ಗೆ ವ್ಯಾನಿಟಿ ಮಿರರ್ ವಿತ್ ಲೈಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ತುಂಬ ಕಾರ್ಗಳಲ್ಲಿ ಇದನ್ನು ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಆ ಆಪ್ಷನನ್ನು ಮುಂದೆ ಬರುವಂಥ ಟಾಟಾ ಗಾಡಿಗಳಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅದು ವರ್ತ್ ಫೀಚರ್. ಇನ್ನು ಆಟೋ ಡಿಮಿಂಗ್, IRVM ಕೊಟ್ಟಿದ್ದಾರೆ. ಇನ್ಸೈಡ್ ರೇರ್ ವ್ಯೂ ಮಿರರ್, ಇದನ್ನು ಆನ್ ಆಫ್ ಕೂಡ ಮಾಡ್ಬೋದು. ಸೊ ಆಫಲ್ಲಿದ್ದರೆ ನೋಡಿ ಕ್ಲಿಯರ್ ವ್ಯೂ ಸಿಗ್ತಾ ಇದೆ. ಬಟ್ ಅದನ್ನು ಆನ್ ಮಾಡಿದ್ರೆ
ಸೊ ಫುಲ್ ಟಿಂಟೆಡ್ ವ್ಯೂ ಸಿಗ್ತಾ ಇದೆ ನೋಡಿ. ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, ಬಿ ಕಾಲ್ ಇ ಕಾಲ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದ್ರೆ ಎಮರ್ಜೆನ್ಸಿ ಕಾಲ್ ಅಥವಾ ಬಿ ಕಾಲ್ ಅಂದರೆ ಬ್ರೇಕ್ ಡೌನ್ ಕಾಲ್, ಏನಾದರೂ ರೋಡ್ ಸೈಡ್ ಅಸಿಸ್ಟೆನ್ಸ್ ಬೇಕು ಅಂದರೆ ಈ ಬಟನ್ಸ್ನ ಕ್ಲಿಕ್ ಮಾಡ್ಬೋದು. ಆ್ಯಂಡ್ ಸನ್ ರೂಫ್ ಆಪರೇಟ್ ಮಾಡೋದಕ್ಕೆ ಸಿಂಗಲ್ ಬಟನ್ ಇದೆ. ಆ್ಯಂಡ್ ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಇದೆಯಾ ಆಫ್ ಇದೆಯೋ ಇಲ್ಲಿಂದಾನೆ ನೋಡ್ಬೋದು. ಜೊತೆಗೆ ಇಲ್ಲಿ ಮೈಕ್ನ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಸನ್ ರೂಫ್ ಕರುಗೆ ಸಫಿಷಿಯೆಂಟ್ ಆಗಿರುವಂಥ ಸೈಜ್ನಲ್ಲಿ ಕೊಟ್ಟಿದ್ದಾರೆ. ತುಂಬ ಜನ ರಿವ್ಯೂನಲ್ಲಿ ಕಂಪ್ಲೇಂಟ್ ಮಾಡಿದ್ರು ತುಂಬ ಚಿಕ್ಕದಾಗಿದೆ ಅಂತ. ಪ್ಯಾನೋರಾಮಿಕ್ ಸನ್ ರೂಫೇನೆ, ಬಟ್ ಕರುನ ರೂಫ್ ಲೈನ್ ಎಷ್ಟಿದೆ ಅಷ್ಟಕ್ಕೆ ಸನ್ ರೂಫ್ನ ಕೊಡ್ಬೋದು. ಅದನ್ನ ಬಿಟ್ಟು ಎಕ್ಸ್ಟೆಂಡ್ ಮಾಡಿ ಕೊಡೋದಕ್ಕೆ ಆಗುತ್ತಾ? ಸೊ ಅದೇ ನೀವು ತುಂಬಾ ದೊಡ್ಡದಾಗಿರೋ ಸನ್ ರೂಫ್ ಬೇಕು ಅಂದ್ರೆ ಆರಾಮ್ಸೆ ಸಫಾರಿ ಅಥವಾ ಹ್ಯಾರಿಯರ್ಗೆ ಹೋಗ್ಬೋದು. ಸಫಿಷಿಯೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೆಕ್ಸಾನಲ್ಲಿ ಬರೋದಕ್ಕಿಂತ ಆಕ್ಚುಲಾಗಿ ದೊಡ್ಡದಾಗೇ ಇದೆ. ಬಾನೆಟ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಫ್ಯೂಲ್ ಲಿಡ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿದೆ. ಇನ್ನು ಇಲ್ಲಿ ಫ್ಯೂಸ್ ಬಾಕ್ಸ್ ಇದೆ. ಈ ರೀತಿ ಫುಲ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಇಲ್ಲೆಲ್ಲ ಫ್ಯೂಸಸ್ ಕೊಟ್ಟಿದ್ದಾರೆ. ಈವನ್ ಬಾನೆಟ್ ಏರಿಯಾ ಇಂಜಿನ್ ಹತ್ರನೂ ಕೂಡ ಒಂದು ಫ್ಯೂಸ್ ಬಾಕ್ಸ್ ಇದೆ. ಇನ್ನು ಟಾಟಾ ಕಾರುನಲ್ಲಿ 3 ಇಂಜಿನ್ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿರುವಂಥದ್ದು 1.5 ಲೀಟರ್ ಕ್ರಯೋಜೆಟ್ ಡೀಸೆಲ್ ಇಂಜಿನ್. ಇದರ ಪವರ್ 110 PS ಮತ್ತು ಟಾರ್ಕ್ ಬಂದು 260 ನ್ಯೂಟನ್ ಮೀಟರ್. ಇನ್ನು ಎರಡನೇದಾಗಿ 1.2 ಲೀಟರ್ ರೆವಟ್ರಾನ್ ಟರ್ಬೋ ಪೆಟ್ರೋಲ್ ಇಂಜಿನ್. ಸೇಮ್ ನೀವು ನೆಕ್ಸಾನಲ್ಲಿ ಆಗಿರಲಿ ಅಥವಾ ಆಲ್ಟ್ರೋಸಲ್ಲಿ ಏನು ನೋಡ್ತೀರಾ ಸೇಮ್ ಇಂಜಿನ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರ ಪವರ್ 120 PS ಮತ್ತು ಟಾರ್ಕ್ ಬಂದು 170 ನ್ಯೂಟನ್ ಮೀಟರ್. ಆ್ಯಂಡ್ ಮೂರನೇದಾಗಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಹೈಪರಿಯನ್ 1.2 ಲೀಟರ್ TGDI ಅಂದರೆ ಟರ್ಬೋ ಗ್ಯಾಸೋಲಿನ್ ಡೈರೆಕ್ಟ್ ಇಂಜೆಕ್ಷನ್ ಇಂಜಿನ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರ ಪವರ್ ಬಂದು 125 PS ಮತ್ತು ಟಾರ್ಕ್ ಬಂದು 225 ನ್ಯೂಟನ್ ಮೀಟರ್. ಕರುನಲ್ಲಿರುವಂಥ 3 ಇಂಜಿನಲ್ಲಿ ಹೈಪರಿಯನ್ ಇಂಜಿನ್ ಇರುವಂಥದ್ದು ಪವರ್ಫುಲ್ ಕಾರ್ ಅಂತ ಹೇಳ್ಬೋದು. ಆ್ಯಂಡ್ ಮೈಲೇಜ್ ಏನೆಲ್ಲ ಬರ್ಬೋದು? ಸೊ ಡೀಸೆಲ್ ಇಂಜಿನ್ಗೆ 22.4 ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಮೈಲೇಜನ್ನು ಕ್ಲೈಮ್ ಮಾಡ್ತಾರೆ. ಇನ್ನು ಪೆಟ್ರೋಲ್ ಇಂಜಿನ್ಸ್ಗೆ ಅರೌಂಡ್ 17 to 19 kmpl ಅಷ್ಟು ಮೈಲೇಜ್ ಬರುತ್ತೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಫ್ಲೇಮ್ ರೆಡ್ ವೆಹಿಕಲ್. ಇನ್ನು ಯಾವುದೆಲ್ಲ ವೇರಿಯಂಟಿಗೆ ಯಾವುದೆಲ್ಲ ಇಂಜಿನ್ ಆಪ್ಷನ್ಸ್ ಮತ್ತು ಕಲರ್ ಆಪ್ಷನ್ಸ್ ಇದೆ ಅಂತ ನೀವು ಈ ಬಾಕ್ಸಲ್ಲಿ ನೋಡ್ಬೋದು. ಈ ವಿಡಿಯೋನ ಪಾಸ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ಜೊತೆಗೆ ನೀವು ಕೇಳ್ಬೋದು ಟ್ರಾನ್ಸ್ಮಿಷನ್ಸಲ್ಲಿ ಏನೆಲ್ಲ ಆಪ್ಷನ್ಸ್ ಬರ್ಬೋದು ಅಂತ. ಸೊ ಕರ್ವಲ್ಲಿ ನಿಮಗೆ AT ಆಗಲಿ AMT ಆಗಲಿ ಬರೋದಿಲ್ಲ. ಡೈರೆಕ್ಟ್ ಡೀಸೆಲ್ ಆದರೂ ತೊಗೊಳ್ಳಿ ಅಥವಾ ಪೆಟ್ರೋಲ್ ಆದರೂ ತೊಗೊಳ್ಳಿ. DCA ಬರುತ್ತೆ, ಅಂದರೆ ಡ್ಯುಯಲ್ ಕ್ಲಚ್ ಆಟೋಮೆಟಿಕ್ ಅಂತ. ಸೊ ಸ್ಮೂತ್ ಆಗಿರುತ್ತೆ ಡ್ರೈವ್ ಮಾಡೋದಕ್ಕೆ. ಸೊ ಆ ಲ್ಯಾಗ್ ಫೀಲ್ ಆಗಲ್ಲ ಮತ್ತು ಶಿಫ್ಟ್ ಆಗೋದು ಅಷ್ಟು ಫೀಲ್ ಆಗೋದಿಲ್ಲ. ಇನ್ನು ಈ ವೇರಿಯಂಟಲ್ಲಿ ಲೆವೆಲ್ 2 ಅಡಾಸ್ ಬರೋದ್ರಿಂದ ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು ಮತ್ತು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಂದರೆ ಈ ಕಾರ್ನ ನೀವು ಹೈವೇನಲ್ಲಿ ಡ್ರೈವ್ ಮಾಡಬೇಕಾದ್ರೆ ಒಂದು ಲೇನ್ನ ಫಾಲೋ ಮಾಡಿಕೊಂಡು ಕ್ರೂಸ್ ಕಂಟ್ರೋಲ್ನ ಸೆಟ್ ಮಾಡಿರ್ತೀರ. ಸೊ ಇದು ಪಾಸ್ ಆಗಬೇಕಾದ್ರೆ ಫ್ರಂಟಲ್ಲಿ ಯಾವುದೋ ಒಂದು ವೆಹಿಕಲ್ನ ಸ್ಪೀಡ್ ಕಮ್ಮಿ ಇರುತ್ತೆ ಅಂದ್ಕೊಳ್ಳಿ, ಆ ವೆಹಿಕಲ್ನ ಸ್ಪೀಡ್ನ ಸೆನ್ಸ್ ಮಾಡಿ ಆ ಸ್ಪೀಡ್ಗೆ ಈ ಗಾಡಿ ಸೆಟ್ ಆಗುತ್ತೆ. ಸೊ ಆಕ್ಸಿಡೆಂಟ್ ಆಗೋದ್ರಿಂದ ಇದು ತಡೆಯುತ್ತೆ. ಜೊತೆಗೆ ಟ್ರಾಫಿಕ್ ಸಿಗ್ನಲ್ನ ರೆಕಗ್ನೈಸ್ ಮಾಡುತ್ತೆ. ಸೊ ಎಷ್ಟು km/h ಸ್ಪೀಡ್ನ ಮೆನ್ಷನ್ ಮಾಡಿರ್ತಾರೆ, ಲಿಮಿಟ್ ಇರುತ್ತೆ, ಅದನ್ನು ಇದು ಡಿಟೆಕ್ಟ್ ಮಾಡುತ್ತೆ. ಜೊತೆಗೆ ಲೇನ್ ಕೀಪ್ ಅಸಿಸ್ಟ್, ಲೇನ್ ಚೇಂಜ್ ಅಲರ್ಟ್, ತುಂಬಾ ಆಪ್ಷನ್ಸ್ ಇದೆ. ಜೊತೆಗೆ ಸೇಫ್ಟಿ ವೈಸ್ ಯಾವುದನ್ನು ಈ ಗಾಡಿನಲ್ಲಿ ಕಮ್ಮಿ ಮಾಡಿಲ್ಲ. ಈವನ್ ಫೀಚರ್ಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ನಿಜವಾಗ್ಲೂ ಟಾಪ್ ನಾಚ್ ಇದೆ. ಕೊನೆಯದಾಗಿ ಕರುನ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ 6 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಇದೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋ ಡೋರ್ ಅನ್ಲಾಕ್ ಇದೆ, ಚೈಲ್ಡ್ ಸೇಫ್ಟಿ ಲಾಕ್ ಆಗಿರ್ಬೋದು, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೋಡ್ಸ್ ಕೊಟ್ಟಿದ್ದಾರೆ, ಆಟೋ ಡಿಮಿಂಗ್ IRVM. ಲಿಸ್ಟ್ ಅಂತೂ ತುಂಬ ದೊಡ್ಡದಾಗೆ ಇದೆ ಆ್ಯಕ್ಚುಲಾಗಿ. ಸೊ ಕೊನೆಯದಾಗಿ ಟಾಟಾ ಕರು ಐಸ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಹೋಗಿ ಈಗಲೇ ಫಾಲೋ ಮಾಡಿ. ಯಾಕಂದರೆ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗ್ತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ಕರುನ ನೋಡಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಮತ್ತು ಟಾಟಾ ಬ್ರ್ಯಾಂಡ್ನ ಯಾವುದೇ ಕಾರ್ನ ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕ್ ಮಾಡಬೇಕು ಅಂದರೆ ಶ್ರೀ ಆಟೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ಲಿರುತ್ತೆ. ನೀವು ಅವರಿಗೆ ಕಾಲ್ ಮಾಡಿ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ವಿಡಿಯೋನ ಮುಕ್ತಾಯ ಮಾಡೋಂಥ ಟೈಮ್ ಬಂತು. ಟಾಟಾ ಕಾರು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇದರ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಸೊ ಜಸ್ಟ್ ಇದರ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆದರೆ ಕಂಪ್ಲೀಟ್ ಟೆಸ್ಟ್ ಡ್ರೈವ್ಗೆ ರೆಡಿ ಇರುತ್ತೆ. ಸೊ ಇದನ್ನು ಟೆಸ್ಟ್ ಡ್ರೈವ್ ಮಾಡಿ ಹೇಗಿದೆ ಇದರ ಎಕ್ಸ್ಪೀರಿಯನ್ಸು ಡ್ರೈವ್ ಮಾಡೋದಕ್ಕೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ಕಾರ್ನ ರಿವ್ಯೂದೊಂದಿಗೆ ಅಥವಾ ಯಾವುದಾದ್ರೂ ಒಂದು ಟೆಕ್ನಿಕಲ್ ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.